ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ನನ್ನ ಮಾತೃಶ್ರೀಯವರಾಗಿರ್ತಕ್ಕಂಥ ತಾಯಿ ಜಯಲಕ್ಷ್ಮೀರವ್ರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ನವರಾತ್ರಿಯ 8ನೇ ದಿನ ತಾಯಿ ಮಹಾಗೌರಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅರ್ಪಿಸುವ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ಕೋ-ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು ಮಧುಮೇಹ ನಿವಾರಣೆ ಎನ್ ಹಾಗೂ ಗ್ಯಾಸ್ಟ್ರೋಜೀವನ್ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಹಾಗೂ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇನ್ನು ಬಹಳ ವಿಶೇಷವಾಗಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅವರು ಮೈಸೂರು ದಸರಾ ಹ್ಯಾಡ್ವಿಕ್ ಗ್ರೌಂಡಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದ ಡಿವೈನ್ ಸ್ಟಾರ್ ಒಂದು ಸ್ಟಾಲನ್ನು ಹಾಕಿದ್ದಾರೆ. ಅಲ್ಲಿ ಈ ಒಂದು ಮೈಸೂರು ದಸರಾ ಹಬ್ಬದ ಪ್ರಯುಕ್ತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಆಫರನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟನ್ನು ತಾವು ಖರೀದಿಯನ್ನು ಮಾಡಬೇಕಾದ್ರೆ 4,999 ರೂಪಾಯಿಗೆ ತಾವು ಖರೀದಿಯನ್ನು ಮಾಡ್ತಾಯಿದ್ರಿ. ಆದರೆ ಈಗ ಆಫರ್ ಅಂಥೇಳಿ 3,499 ರೂಪಾಯಿಗೆ ಅವರು ನೀಡ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಮೈಸೂರು ದಸರಾ ಹಬ್ಬವನ್ನು ವಿಸಿಟನ್ನು ಮಾಡ್ತಾ ಇದ್ದೀರೋ, ಇಲ್ಲ ಅಂತಂದರೆ ಅಲ್ಲಿಗೆ ತಾವು ಹೋಗ್ತಾ ಇದ್ದೀರೋ, ದಯಮಾಡಿ ಹಾಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಹತ್ರನೂ ಕೂಡ ತಾವು ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಪೆಂಡೆಂಟನ್ನು ಕೂಡ ತಾವು ಖರೀದಿಯನ್ನು ಮಾಡ್ಬೋದು. ಇನ್ನು ಗುರೂಜಿರವರು ನಾನೀಗಾಗಲೇ ಕಳೆದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸಿದ ಹಾಗೆ ಇವತ್ತಿನ ದಿನ 10ನೇ ತಾರೀಕು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಎಲ್ಲಪ್ಪ, ಅದೇ ಬೀದರ್ ಶ್ರೀ ವೈಷ್ಣವದೇವಿ ಶಕ್ತಿಪೀಠಕ್ಕೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀಗಳ ದೇವಿ ಮಂತ್ರದೀಕ್ಷಾ ಪೀಠಾರೋಹಣ ಸಮಾರಂಭ ಮತ್ತು ಬರ್ತಕ್ಕಂಥ ಮುತ್ತೈದರಿಗೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಗುರೂಜಿರವರು ಹಮ್ಮಿಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಅಲ್ಲಿ ಬಹಳ ವಿಶೇಷವಾಗಿ ಗುರೂಜಿರವರು ಇವತ್ತು ನೇರ ಪ್ರಸಾರವನ್ನು ಮುಗಿಸ್ಕೊಂಡು, ಅಂದರೆ ಆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು 10ವರೆಗೆ ಗುರೂಜಿರವರು ಅಲ್ಲಿ ನಿಮಗೆ ಎಲ್ರಿಗೂ ಕೂಡ ಸಿಗ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ತಾವೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ದೇವಿಯ ಒಂದು ಸಂಪೂರ್ಣ ಕೃಪಾಶೀರ್ವಾದನ, ವೈಷ್ಣವ ದೇವಿಯ ಸಂಪೂರ್ಣ ಕೃಪಾಶೀರ್ವಾದನ ತಾವೆಲ್ಲರೂ ಕೂಡ ಪಡ್ಕೊಳ್ಳಿ, ಗುರೂಜಿರವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 12/10/2024 ಶನಿವಾರ ಸಂಜೆ 4:15 ರಾತ್ರಿ 12 ಗಂಟೆವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲಪ್ಪ, ದಸರಾ ಆಚರಣೆಯ ಸಮಿತಿ ಆರೋಹಳ್ಳಿ ತಾಲೂಕು ರಾಮನಗರ ಜಿಲ್ಲೆ 8ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದಸರಾ ಮಹೋತ್ಸವ 2024 ಅದ್ದೂರಿ ದಸರಾ ಉತ್ಸವ ಉದ್ಘಾಟನಾ ಸಮಾರಂಭ ಇಲ್ಲಿಗೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಈ ಬಾರಿಯ ದಸರಾದ ಉದ್ಘಾಟನೆಯನ್ನು ಗುರೂಜಿಯವರ ಹಸ್ತದಿಂದನೇ ಮಾಡಿಸ್ಬೇಕು ಎಂಬತಕ್ಕಂಥ ಒಂದು ಆಸೆ ಅಲ್ಲಿನ ವ್ಯವಸ್ಥಾಪಕ ಸಮಿತಿದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ ಸುಸ್ವಾಗತ. ತಾವೂ ಕೂಡ ಅರುಣಾಚಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ಗುರೂಜಿರವರ ಆಶೀರ್ವಾದವನ್ನು ಪಡ್ಕೊಂಡು ಗುರೂಜಿಯವರೊಟ್ಟಿಗೆ ತಾವೂ ಕೂಡ ಈ ಒಂದು ದಸರಾದ ವಿಶೇಷವಾಗಿರ್ತಕ್ಕಂಥ ಉದ್ಘಾಟನಾ ಸಮಾರಂಭವನ್ನು ತಾವೂ ಕೂಡ ಆಚರಣೆಯನ್ನು ಮಾಡ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಚನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನೌಪದೇ ಬಹುಶೀಂ ಸಹಸ್ರಾಕ್ಷರಾಂ ಪರವೇವ್ಯೋಮನ್ ಜಾತವೇದಸೇ ಸುನವಾಮಸೋ ಮರಾದೀತೋ ನಿದಹಾತಿ ವೇದಾಃ ಸನಃ ಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ
त्वामग्निवर्णां तमसाज्वलन्तीं वैलोचनीं कर्मफले दुष्टां दुर्गां देवीगुं शरणमहं प्रपद्ये सुदरसिदरसे नमः अग्ने त्वन्पारयानव्यो अस्मान् स्वस्तिमृतदुर्गाणि विश्वा पौष्ठपुत्वीं बहुदार्वीं भवातोका यतनया यशयोः विश्वानिनो दुर्गः जातवेदसन्धन्ननावादुरिता हि वृषीं ॐ पद्मानने पद्मपत्रे पद्मप्रिये पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि सन्निधत्स्व या सा पद्मासनस्थायु पिपलकटितटी पद्मपत्रा यताक्षी श्रीं अम्भां भगवतीं श्रीं ललितां राजराजेश्वरीं ॐ गन्धध्वारान्तरादर्शा नित्यपुष्टाङ्गरीशिनीं ईश्वरीं सर्वोदानां त्वामिहोपत्वये श्रियं भगवती नमः ललिताय नमः दुर्गाय नमः गणपते नमः क्षेत्रपाली नमः क्षेत्रेशे नमः नवदुर्गाय नमः महाकाली महालक्ष्मी समेत श्रीमद्महाललितां बाला त्रिपुरसुन्दरी देवताभ्यो नमः ॐ नवरात्र्यै नमः नवशक्त्यै नमः नवविधाय नमः ಶ್ರೀಮದಂಬಾಯ ನಮಃ. ನವರಾತ್ರಿಯ 8ನೇ ದಿವಸದ ಮಹಾಗೌರಿಯ ವಿಶೇಷವಾಗಿರತಕ್ಕಂಥ ಆರಾಧನಾ ಮಹೋತ್ಸವ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುರಾಘವೇಂದ್ರ ಗುರುರಾಘವೇಂದ್ರ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಈ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ಮಹೋತ್ಸವದ 8ನೇ ದಿವಸದ ಮಹಾಗೌರಿಯ ಅನುಷ್ಠಾನ ಇವತ್ತಿನ ದಿವಸ ಅನುಷ್ಠಾನವನ್ನು ಮಾಡುವಂತಹ ಕೈಗಳಾಗಲಿ ಅನುಷ್ಠಾನ ಮಾಡುವಂತಹ ಮನಸ್ಸಾಗಲಿ ಎಲ್ಲರಿಗೂ ಸಹಿತ ಶುಭವನ್ನುಂಟು ಮಾಡುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಗಾಯತ್ರಿ, ಗೌರಿ ಮತ್ತು ಸರಸ್ವತಿ ಹೀಗೆ ಶಕ್ತಿ ದೇವತೆಗಳ ಉಪಾಸನೆ, ಹೀಗೆ ವಿಶೇಷವಾಗಿರ್ತಕ್ಕಂಥ ಮಹಾಗೌರಿಯ ಅನುಷ್ಠಾನವನ್ನು ಮಾಡುವಂಥ ಈ ಶುಭಗಳಿಗೆಯಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ದೇವಿಯ ಅನುಗ್ರಹ ಸಿಗಲಿ ಅಂತ ನಾವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಇವತ್ತು ವಿಶ್ವಮಾತೆ ಗೋಮಾತೆಯ ಮೇಲೆ ಕೂತು ಭಗವತಿಯನ್ನು ಅಂದರೆ ಭಗವತಿ ತನ್ನ ಒಂದು ಅಭಯಹಸ್ತದಿಂದ ಜಗತ್ತಿಗೆ ಶಾಂತಿ ನೆಮ್ಮದಿಯನ್ನು ದಯಪಾಲಿಸುವಂತಹವಳು ಮಹಾಗೌರಿ. ಮಹಾಗೌರಿಯ ಅನುಷ್ಠಾನವನ್ನು ಮಾಡೋದ್ರಿಂದ ಶಿವನಿಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶವೇ ಅದು. ಯಾಕೆಂದರೆ ಶಿವಶಕ್ತಿ ಅಂದರೆ ಗೌರಿ ಮತ್ತು ಶಿವ ಮತ್ತು ಗೌರಿಯ ಅನುಷ್ಠಾನಕ್ಕೆ ಮಹಾಗೌರಿಯ ಅನುಷ್ಠಾನವನ್ನು ನವರಾತ್ರಿಯ 8ನೇ ದಿವಸದ ಈ ಶುಭ ದಿನದಂದು ಎಲ್ಲರೂ ಸಹಿತ ದೇವಿಯ ಆರಾಧನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿ ಪ್ರತಿಯೊಬ್ಬರೂ ಆಲೋಚಿಸ್ತಾರೆ. ಇವತ್ತು 8ನೇ ದಿವಸವಾದ್ದರಿಂದ ಇವತ್ತು ಮಕ್ಕಳನ್ನು ಮನೆಗೆ ಕರೆದು ಮಕ್ಕಳಿಗೆ ವಸ್ತ್ರವನ್ನು ಜೊತೆಗೆ ಒಂದಿಷ್ಟು ಹೆಸರುಬೇಳೆ ಪಾನಕ ಅಥವಾ ಏನಾದರೂ ಒಂದಿಷ್ಟು ತಿನ್ನಕ್ಕೆ ಪದಾರ್ಥಗಳನ್ನು ಕೊಟ್ಟು ಮಕ್ಕಳಿಗೂ ಸಹಿತ ಪಾದಕ್ಕೆ ಪೂಜೆ ಮಾಡತಕ್ಕಂತಹದ್ದು ಒಂದಷ್ಟು ವಿಶೇಷವೇ ಸರಿ. ಹೇಗೆ ದುರ್ಗೆಯನ್ನು ಆರಾಧನೆ ಮಾಡುವಂತಹ ದುರ್ಗಾಷ್ಟಮಿ ಅನುಷ್ಠಾನ ಇರುತ್ತೋ ಅದೇ ಪ್ರಕಾರ ಇವತ್ತಿನ ದಿವಸ ವಿಶೇಷವಾದಂಥ ರೀತಿಯ ಅನುಷ್ಠಾನಗಳನ್ನು ಮಾಡುವಂಥದ್ದು, ದೇವಿಯ ಉಪಾಸನೆ ಮಾಡತಕ್ಕಂಥದ್ದು, ಅದರಲ್ಲೂ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೆಯುವಂತಹದ್ದು ಇದು ಮತ್ತಷ್ಟು ವಿಶೇಷವಾಗಿರುತ್ತೆ. ಪ್ರತಿ ಮಾಸದಲ್ಲಿ ಬರ್ತಕ್ಕಂತಹ ಅಷ್ಟಮಿ ಅಥವಾ ದುರ್ಗಾಷ್ಟಮಿ, ದುರ್ಗಾದೇವಿಯ ಆರಾಧನೆ ಹೇಗಿರುತ್ತೋ ನವರಾತ್ರಿ ಕಾಲದಲ್ಲಿ ಬರ್ತಕ್ಕಂಥ ಮಹಾಗೌರಿ ಅನುಷ್ಠಾನವು ಅಷ್ಟೇ ವಿಶೇಷವಾದ್ದು ಅಂತ ಹೇಳ್ತಾರೆ. ಇವತ್ತಿನ ದಿವಸ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಶ್ವೇತವರ್ಣದ ಪುಷ್ಪಗಳಿಗೆ ಗಂಧವನ್ನು ಲೇಪನ ಮಾಡಿ ಆ ಗಂಧ ಲೇಪನ ಮಾಡಿರ್ತಕ್ಕಂಥ ಪುಷ್ಪಗಳನ್ನು ಮಹಾಗೌರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಇನ್ನು ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೇ ನವರಾತ್ರಿಯ 8ನೇ ದಿವಸವಾದ್ದರಿಂದ ಇವತ್ತು ಸುಮಂಗಲೆಯರನ್ನು, ಮಕ್ಕಳನ್ನು, ಮನೆಯ ಹಿರಿಯರನ್ನು ಎಲ್ಲರನ್ನೂ ಸಹಿತ ಒಂದು ಕಡೆ ಕರ್ಕೊಂಡು ಬಂದು ಭಗವತಿಯ ಒಂದು ಪ್ರಾರ್ಥನೆ ಆದ ನಂತರ ದೇವರಿಗೆ ಇಡ್ತಕ್ಕಂತಹ ನೈವೇದ್ಯ ಪ್ರಸಾದವನ್ನು ಮಹಾಮಂಗಳಾರತಿ ಆದಮೇಲೆ ತೀರ್ಥ ಪ್ರಸಾದವನ್ನು ಕೊಟ್ಟು ಎಲ್ಲರಿಗೂ ಹರಸಿ ಆಶೀರ್ವದಿಸ್ತಕ್ಕಂತಹ ಒಂದು ಅದ್ಭುತವಾದಂಥ ಕಾಯಕ. ಹಾಗಾಗಿ ಇವತ್ತು ಮಹಾಗೌರಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಗೌರೀರ್ಮ್ಯಮಾಯ ಸಲಿಲಾನಕ್ಷತ್ರೋದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಹೀಗೆ ಗೌರಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ಅದರಲ್ಲೂ ಗೌರಿಗೆ ವಿಶೇಷವಾಗಿರ್ತಕ್ಕಂಥ ವಸ್ತ್ರಾಲಂಕಾರ, ಪುಷ್ಪಾಲಂಕಾರ, ನಾನಾ ಪುಷ್ಪಗಳಿಂದ ಭಗವತಿಯನ್ನು ಅರ್ಚನೆ ಸಂಕಲ್ಪ ಮಾಡಿ ಸುಮಂಗಲೆಯರಿಗೆ ವಿಶೇಷವಾಗಿರ್ತಕ್ಕಂಥ ಹರಿದ್ರ ಕುಂಕುಮವನ್ನು ಕೊಟ್ಟು ಸುಮಂಗಲೆಯರೊಟ್ಟಿಗೆ ಅದರಲ್ಲಿ ಮಕ್ಕಳಿಗೂ ಸಹಿತ 9 ಜನ ಸಣ್ಣ ಮಕ್ಕಳಿಗೂ ಸಹಿತ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ಈ ಅದ್ಭುತವಾದಂಥ ದಿನ ನವರಾತ್ರಿಯ 8ನೇ ದಿವಸ ಮಹಾಗೌರಿಯ ಅನುಷ್ಠಾನದ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರೀ ನಮಃ. ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರ್ಕಳಾಂ ಶ್ರೀಚಕ್ರ ಸಂಚಾರಣಿ ಶ್ರೀ ಲಲಿತಾ ರಾಜರಾಜೇಶ್ವರೀ ನಮಃ. ಲಲಿತಾಂಬಿಕಾಯ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೇ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷ 10/10/2024 10/10/2024 ಗುರುವಾರ ಸಪ್ತಮಿ. ಇವತ್ತಿನ ದಿವಸ ಪೂರ್ವಾಷಾಢ ನಕ್ಷತ್ರ. ಇವತ್ತು ಕಾಳರಾತ್ರಿಯ ಅನುಷ್ಠಾನ. ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವೇ ಸರಿ, ಆದರೆ ಮಹಾಗೌರಿಯ ಅನುಷ್ಠಾನದೊಂದಿಗೆ ಕಾಳರಾತ್ರಿಯನ್ನು ಪೂಜಿಸ್ತಕ್ಕಂಥದ್ದು. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಮಕ್ಕಳನ್ನು ಮನೆ ಕರೆತಂದು ದೇವಿಯ ಅನುಷ್ಠಾನವನ್ನು ಮಾಡಿಸಿ ದಸರಾ ಅಲ್ಲಿಟ್ಟಿರ್ತಕ್ಕಂಥ ಈ ಒಂದು ನವರಾತ್ರಿಯ ಬೊಂಬೆಗಳನ್ನು ಪರಿಚಯ ಮಾಡಿ, ಬೊಂಬೆಗಳ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಗುಣಗಳನ್ನು ಬೊಂಬೆಗೆ ಆರತಿ ಮಾಡಿ, ಮಕ್ಕಳಿಗೆ ಆರತಿ ಮಾಡಿ ಒಂದಷ್ಟು ತಿಂಡಿ ತಿನಿಸನ್ನು ಮಕ್ಕಳಿಗೆ ಕೊಡುವಂತಹ ದಿನ. ಹಾಗಾಗಿ ಇವತ್ತು ಕಾಳರಾತ್ರಿಯನ್ನು ವಿಶೇಷವಾಗಿ, ಕಾಳರಾತ್ರಿ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯ ವಿಶೇಷವಾಗಿರ್ತಕ್ಕಂಥ ಈ 8ನೇ ದಿವಸದ ಆರಾಧನಾ ಮಹೋತ್ಸವ. ಹಾಗಾಗಿ ಗೌರಿಯನ್ನು ಪ್ರಾರ್ಥನೆ ಮಾಡ್ತಾರೆ, ದುರ್ಗೆಯನ್ನು ಆರಾಧನೆ ಮಾಡ್ತಾರೆ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಅವರವರ ಊರಿನಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಆಚರಣೆ ನಡೆಸ್ತಾರೆ. ದೇವರ ಪೂಜೆ, ದೇವರ ಆರಾಧನೆ, ದೇವತೆಯ ದರ್ಶನ, ಇದೆಲ್ಲವೂ ಈ ನವರಾತ್ರಿಯ ವೈಭೋಗ. ನವರಾತ್ರಿ ಬಂತು ಅಂದರೆ ಎಲ್ಲರಿಗೂ ಸಡಗರ ಸಂಭ್ರಮವೇ. ಇನ್ನೇನು ಆಗೋ ಈಗೋ ಅಂದರೆ ನವರಾತ್ರಿ ಮುಗಿದ್ರೆ ಹಿಂದೆಲೆ ಬರ್ತಕ್ಕಂಥ ದೀಪಾವಳಿ. ದೀಪಗಳ ಹಬ್ಬ. ದೀಪಾವಳಿ ಅದು ಬರೋದಕ್ಕೂ ಮುನ್ನ ನವರಾತ್ರಿ ವಿಶೇಷತೆ. ಇನ್ನೇನು 8 ಆಯಿತು, ಇನ್ನು 9 ಮತ್ತು 10 ವಿಜಯದಶಮಿ ಬಂದುಬಿಡುತ್ತೆ. ವಿಜಯವನ್ನು ಸಾಧಿಸಿದಂಥ ದಿನ, ಅದ್ಭುತವಾದಂಥ ದಿನ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗ್ತಕ್ಕಂಥ ದಿನ. ಇರಲಿ, ಇದೆಲ್ಲದರ ಮಧ್ಯದಲ್ಲಿ ಈ ದಿನದ ರಾಶಿಫಲವನ್ನು ಸಹಿತ ನಾವು ತಿಳ್ಕೊಳ್ಬೇಕಾಗಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಹೀಗೆ ಇದೆಲ್ಲದರ ಮಧ್ಯದಲ್ಲಿ ಅದ್ಭುತವಾದಂಥ ಒಂದು ಪೆಂಡೆಂಟ್ ಅಂದರೆ ಡಿವೈನ್ ಸ್ಟಾರ್ ಪೆಂಡೆಂಟ್ನ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ, ತುಂಬ ಕಡಿಮೆ ಬೆಲೆಗೆ, ಅಂದರೆ ನವರಾತ್ರಿಯ ಉತ್ಸವಗಳು ನಡೀತಿದೆಯಲ್ಲ, ಅದರಲ್ಲೂ ಮೈಸೂರಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಟಾಲ್ನ ಹಾಕಿ ಮೈಸೂರಲ್ಲಿ ಬರ್ತಕ್ಕಂಥ ಎಲ್ಲ ಯಾತ್ರಿಕರಿಗೂ, ದಸರಾ ನೋಡಲಿಕ್ಕೆ ಬರ್ತಕ್ಕಂಥ ಯಾತ್ರಿಕರು, ಅರಮನೆ ನೋಡಲಿಕ್ಕೆ ಬರ್ತಕ್ಕಂಥ ಯಾತ್ರಿಕರು, ತಾಯಿ ಚಾಮುಂಡೇಶ್ವರಿಯರ ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಯಾತ್ರಿಕರೆಲ್ಲರೂ ಬಂದಾಗ ಇಂತಹ ಒಂದು ಅದ್ಭುತವಾದಂಥ ಸ್ಟಾಲ್ಗೆ ಬರ್ತಾರೆ. ಆದರೆ ಅಲ್ಲಿ ಒಂದು ಕೊಡುಗೆ ಆಗಬೇಕು, ಒಂದು ವಿಶೇಷವಾಗಬೇಕು, ಜೊತೆಗೆ ಒಂದು ದಸರಾ ಏನಾದರೂ ಒಂದು ಗಿಫ್ಟ್ ಸಿಗಬೇಕು. ಆ ದಸರಾ ವಿಶೇಷವಾಗಿರ್ತಕ್ಕಂತಹ ನವರಾತ್ರಿಯ ಈ ಶುಭ ಮುಹೂರ್ತದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಒಂದು ಪೆಂಡೆಂಟನ್ನು, ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಆದಷ್ಟು ಕಡಿಮೆ ಬೆಲೆ ಕೊಡಬೇಕು, ಎಲ್ಲರ ಕೈಗೆ ಎಟುಕುವಂಥ ರೀತಿಯಲ್ಲಿ ಇರಬೇಕು, ಎಲ್ಲರಿಗೂ ಇದರ ಅನುಕೂಲ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ. ಈ ಚಿಂತನೆ ಯಾಕೆ ಬಂತು? ಡಿವೈನ್ ಸ್ಟಾರ್ ಮಾಲೀಕರಿಗೆ ನಾನೇ ಖುದ್ದಾಗಿ ಹೇಳಿದೆ. ಯಾಕೆಂದರೆ ಇಂತಹ ಅದ್ಭುತವಾದಂತಹ ಒಂದು ಚಿಂತನೆ ಆಗಬೇಕು. ಯಾಕೆಂದರೆ ಕೈಗೆಟುಕುವಂತಹ ದರದಲ್ಲಿದ್ದಾಗ ಪ್ರತಿಯೊಬ್ಬರೂ ಅದನ್ನು ಹಾಕ್ಕೊಂಡು ಆ ಒಂದು ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಮೈಮೇಲೆ ಧರಿಸಿದಾಗ ಅದರಿಂದ ಆಗ್ತಕ್ಕಂತಹ ಲಾಭಗಳಿದೆಯಲ್ಲ, ಆ ಲಾಭಗಳು ಎಲ್ಲರಿಗೂ ಸಿಗಲಿ ಅಂತ. ಜೊತೆಗೆ ಸಾಕಷ್ಟು ಜನ ಯಾತ್ರಿಕರು ಬರುವಾಗ ಎಲ್ಲರೂ ಮೈಸೂರು ದಸರಾ ನೋಡಲಿಕ್ಕೆ ಬರ್ತಾರೆ. ದಸರಾ ನೋಡಲಿಕ್ಕೆ ಬಂದಾಗ, ಬೊಂಬೆಗಳನ್ನು ನೋಡಲಿಕ್ಕೆ ಬಂದಾಗ, ಅರಮನೆ ನೋಡಲಿಕ್ಕೆ ಬಂದಾಗ, ತಾಯಿ ಚಾಮುಂಡೇಶ್ವರಿ ಅನುಗ್ರಹವನ್ನು ಪಡೆದಾಗ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೆಯುವಂಥ ಆ ಶುಭಗಳಿಗೆಯಲ್ಲಿ ನಿಮ್ಮ ಮೇಲೊಂದು ಪೆಂಡೆಂಟ್ ಇದ್ದಾಗ, ಒಂದು ವಿಶೇಷವಾಗಿರ್ತಕ್ಕಂಥ ಡಿವೈನ್ ಸ್ಟಾರ್ ನಿಮ್ಮ ಹೃದಯ ಸಿಂಹಾಸನವನ್ನು ಆಳುವಾಗ, ಯಾವುದೇ ದೋಷಗಳಿದ್ದರೂ, ನರದೋಷ ಅಥವಾ ಇನ್ಯಾವುದೋ ದೋಷ, ಮತ್ತೊಂದು ದೋಷ, ಮಗದೊಂದು ದೋಷಗಳೆಂಬತಕ್ಕಂಥದ್ದು ಆಗಿಂದಾಗಲೇ ಈ ದೇಹಕ್ಕೆ ಅಂಟುತ್ತಾ ಇರುತ್ತೆ. ಎಲ್ಲ ದೋಷಗಳನ್ನು ಛೇದಿಸುವಂಥ ಶಕ್ತಿ ಈ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿದೆ. ಹಾಗಾಗಿ ಮೈಸೂರಿನ ದಸರಾ ಮಹೋತ್ಸವಕ್ಕೆ ಹೋದಾಗ ಅಥವಾ ತಾವು ಕರೆ ಮಾಡಿ ನಿಮಗೆ ಆ ಪೆಂಡೆಂಟ್ ಬೇಕು ಅಂದರೂ ಈ ನವರಾತ್ರಿ ಕಾಲದಲ್ಲಿ, ನವರಾತ್ರಿ ಮತ್ತು ದೀಪಾವಳಿಯ ಈ ವಿಶೇಷವಾಗಿರ್ತಕ್ಕಂಥ ಈ ಆಫರನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈ ದಿನದ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ನಮೋ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವ ತೀರ್ಮಾನ ತಂದುಕೊಂಡ್ರು ಆ ತೀರ್ಮಾನಕ್ಕೆ ತಾವು ಬದ್ಧರಾಗಿದ್ದು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಅದರಲ್ಲೂ ನವರಾತ್ರಿ ಆದ್ದರಿಂದ
ಈ ದೇವಿಯ ಉಪಾಸನೆ ಮಾಡುವಂತಹ ದೇವಿಯ ಆರಾಧಕರಿಗೆ, ದೇವಿಯ ಭಕ್ತರಿಗೆ ಇವತ್ತಂತೂ ಬಹಳ ಅದ್ಭುತವಾದಂಥ ದಿನ. ಗುರುಗಳ ಪ್ರಾರ್ಥನೆ, ಗುರುರಾಯರ ಅನುಗ್ರಹ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಅನುಗ್ರಹ, ಜಗದ್ಗುರುಳಾದಂತಹ ಆದಿಶಂಕರರ ಅನುಗ್ರಹ ನವರಾತ್ರಿಯಲ್ಲಿ ಅದು ಮತ್ತಷ್ಟು ವಿಜಯವಂತಹದ್ದಿರುತ್ತೆ. ಹಾಗಾಗಿ ನವರಾತ್ರಿಯಂದು ಈಗ 8ನೇ ದಿವಸದ ಮಹಾಗೌರಿಯನ್ನು ಆರಾಧನೆ ಮಾಡ್ತಾ ತಮ್ಮೆಲ್ಲರಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗಲಿಕ್ಕೋಸ್ಕರ ಮೇಷರಾಶಿಯವರು ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಮಾಡಿದ್ರೂ ಎಲ್ಲರಿಗೂ ಆ ಪ್ರಾರ್ಥನಾ ಫಲದಿಂದ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಬೆಲ್ಲ, ಒಂದಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಈಶ್ವರನ ದೇವಸ್ಥಾನ ಕೊಟ್ಟಂತ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರಗಳಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣವನ್ನು ತಾವು ಕಾಣ್ಬೋದು. ಇನ್ನು ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ, ಮನಸ್ಸು ನೆಮ್ಮದಿ ಇರೋದಿಲ್ಲ. ಆದರೆ ಪ್ರಯಾಣ ಕಾಲದಲ್ಲಿ ಏನಾದರೂ ಒಂದು ಅಡಚಣೆ ಆಗುತ್ತೇನೋ ಎಂಬತಕ್ಕಂಥ ಭಯ ಇದೆ. ಆದರೆ ನೀವು ಮಾಡುವಂಥ ವ್ಯವಹಾರಗಳು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ, ಹಾಗಂತ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿದ್ದರೆ ಎಲ್ಲ ಕೆಲಸವೂ ಲಾಭವೇ. ಆದರೆ ಹಣಕಾಸಿನ ವಿಚಾರದಲ್ಲೇ ಮಾತ್ರ ಜೋಪಾನ. ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ, ಯಾವುದೇ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳಾದರೂ ಸ್ವಲ್ಪ ಜೋಪಾನ ಬೇಕು. ಯಾಕೆಂದರೆ ಭಾಳ ಸಣ್ಣ ಕೆಲಸ ಅಂದ್ಕೊಂಡ್ರೆ ಅಥವಾ ಸಣ್ಣದಾದಂಥ ಸಮಸ್ಯೆ ಅಂದ್ಕೊಂಡ್ರೆ ಅದು ಬೆಟ್ಟದಷ್ಟು ಆಗ್ಬೋದು. ಆದರೆ ಇವತ್ತಿನ ದಿವಸ ಒಂದಷ್ಟು ಉದ್ದಿನಬೇಳೆ, ಒಂದಷ್ಟು ತೊಗರಿಬೇಳೆ, ಒಂದಷ್ಟು ಅಕ್ಕಿ, ಉದ್ದು, ತೊಗರಿ ಈ 3 ಧಾನ್ಯಗಳನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವ್ದಾರ ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ದೋಷಗಳು, ಇರ್ತಕ್ಕಂಥ ಸಮಸ್ಯೆಗಳಿಂದ ಬೇಗ ಪಾರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಇರತಕ್ಕಂಥವರದ್ದು ಬಹಳ ರೌದ್ರ ಮಾಡ್ಕೊಳ್ತೀರಿ. ಆದರೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಭಗವಂತ ಏನು ಕೊಡಬೇಕೋ ಎಲ್ಲವನ್ನು ದಯಪಾಲಿಸ್ತಾನೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆಯೂ ಒಂದಷ್ಟು ಲಕ್ಷ್ಯ ಬೇಕು. ಹಾಗೆ ಅಪರಿಚಿತ ವ್ಯಕ್ತಿಗಳಿಂದ ಒಂದಷ್ಟು ಮಾನಸಿಕವಾದಂಥ ಕಿರಿಕಿರಿ ಉಂಟಾಗುತ್ತೆ. ಯಾವುದಕ್ಕೂ ಭಯಪಡಬಾರದು. ಅದರಲ್ಲೂ ಕೆಲವು ಕಾಗದ ಪತ್ರಗಳ ಕಡೆ ನೀವು ಹೆಚ್ಚು ಗಮನಿಸಿ. ನಿಮ್ಮ ವಸ್ತುಗಳು, ಬೆಲೆ ಬಾಳುವ ವಸ್ತುಗಳ ಕಡೆ ಜೋಪಾನ ಇರಲಿ. ಯಾಕೆಂದರೆ ವಸ್ತುಗಳನ್ನು ಕಳ್ಕೊಳ್ಳೋದಾಗಲಿ, ಮನಸ್ಸು ನೋವು ಉಂಟು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಯಾವುದೋ ಒಂದು ಬೇಡವಾದಂಥ ವಿಚಾರಗಳನ್ನು ತಲೆಯಲ್ಲಿ ತಂದುಕೊಂಡು ಇಲ್ಲದಂಥ ರೀತಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದರೆ ಇವತ್ತು ಒಂದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಗಳಿಗೂ ಸಹಿತ ಅಸಮಾಧಾನ ಎಂಬತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಹಾಗಾಗಿ ಇಲ್ಲಿ ಬಹಳ ಜವಾಬ್ದಾರಿ ಬೇಕಾಗತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕಾದ್ರೆ ನಿಮ್ಮ ಅಂಗೈಯಲ್ಲಿ 1 ಹನಿಯಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ ಆ ಜೇನುತುಪ್ಪವನ್ನೇ ಪ್ರಸಾದ ರೂಪದಲ್ಲಿ ತಾವು ಸ್ವೀಕರಿಸಿದ್ದೆ ಆದರೆ ಎಂತಹ ಕಷ್ಟ ಇದ್ದರೂ, ಎಂತಹ ಸಮಸ್ಯೆ ಆದರೂ ಅಲ್ಲಿಂದಲೇ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗ್ಬೋದು. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಸರಿಯಾದ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ಜೊತೆಗೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ. ನಾನು ಎಂಬತಕ್ಕಂತಹ ಮದಮಾತ್ಸರವನ್ನು ಬಿಡಿ, ನಾವೆಲ್ಲರೂ ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾದಂಥದ್ದು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಲವಣ ಅಂದರೆ ಉಪ್ಪು, ಅಕ್ಕಿ ಮತ್ತು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ. ನಿಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ಗ್ರಹಗತಿಗಳಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತನ, ನಿಮ್ಮ ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ಕೆಲವಷ್ಟು ನೋವುಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಇದೊಂದು ಅದ್ಭುತವಾದಂಥ ಕಾಲ. ಹಾಗಾಗಿ ಈ ಧಾನ್ಯವನ್ನು ಸಾಧ್ಯವಾದಷ್ಟು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಯಾರಾದರೂ ಬಡಬಗ್ಗರಿಗಿದ್ದರೆ, ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿದ್ದರೆ ಅಂತಹವ್ರನ್ನ ಗುರುತಿಸಿ ಒಂದಷ್ಟು ಅನ್ನದಾನವನ್ನು ಮಾಡಿ ಅವರ ಹಸಿವನ್ನು ನೀಗಿಸಿ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಸೂರ್ಯ ಇರ್ತಕ್ಕಂಥ ಆಸ್ಥಾನ ಅಂದರೆ ರವಿಯ ಆಸ್ಥಾನದಿಂದ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ ಕಾರ್ಯಗಳು ಸಾಕಷ್ಟು ಫಲಾಫಲಗಳನ್ನು ಕೊಡುವಂಥದ್ದು. ಅದರಲ್ಲೂ ಗುರುವಿನ ಅನುಗ್ರಹ ಬಂತು ಅಂದರೆ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಹಣಕಾಸಿನ ಬಗ್ಗೆ ಆಲೋಚನೆ ಇದ್ದಿದ್ದರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳಂದು ಬಹಳಷ್ಟು ಆಲೋಚನೆ ಮಾಡ್ತಿರ್ತೀರಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸಮಾಧಾನವಾಗಿ ಮಾಡಬೇಕಾಗಿರ್ತಕ್ಕಂಥ ನೀವು ಎಲ್ಲೋ ಒಂದಿಷ್ಟು ಅಸಮಾಧಾನಕ್ಕೆ ತಿರುಗುವಂತಹ ಪರಿಸ್ಥಿತಿ ಇರುತ್ತೆ. ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರಾಡುವಂತಹ ಮಾತು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂಥ ರೀತಿಯಲ್ಲಿರುತ್ತೆ.
ಇವತ್ತು ಯಾವುದೇ ವಿಚಾರವನ್ನು ಕೈಗೆತ್ತಿಕೊಂಡ್ರೂ ಎಲ್ಲವೂ ಪರಿಪಕ್ವವಾಗಿ ಸಿದ್ಧಿ ಆಗುತ್ತೆ ಎಂಬತಕ್ಕಂಥದಕ್ಕಿಂತ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗುತ್ತೇನೋ ಎಂಬತಕ್ಕಂಥದ್ದರ ಭಯಭೀತಿಯೇ ಸಾಕಷ್ಟು ಇರುತ್ತೆ. ಇವತ್ತು ಸಾಧ್ಯವಾದರೆ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಹತ್ತಿರದಲ್ಲಿ ಯಾವುದಾದ್ರು ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯವರು ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಆದರೂ ಗುರು ಪ್ರಾರ್ಥನೆ ಮಾಡಿ ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ಗುರು ಆಸ್ಥಾನದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ 4 ಜನಕ್ಕೆ ನಿಮ್ಮ ಕೈಯಿಂದ ಹಂಚೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇಷ್ಟಾರ್ಥ ಸಿದ್ಧಿಗಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕ್ತಕ್ಕಂಥದ್ದು, ಯಾರಿಗಾದರೂ ಏನಾದ್ರು ವಸ್ತುಗಳನ್ನು ಕೊಟ್ಟರೆ ಪುನಃ ವಾಪಸ್ ಬರ್ತಕ್ಕಂಥದ್ದು ಬಹಳ ಕಷ್ಟ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಪ್ರಸ್ತುತ ಗ್ರಹಗತಿಗಳು ಅಷ್ಟು ಲಾಭದಾಯಕವಾಗಿ ಇಲ್ಲದ್ರಿಂದ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಹಾಗೆ ಇವತ್ತು ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವಲ್ಲೂ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡೋದ್ರಿಂದ, ಮೂಗಜೀವಿಗಳಿಗೆ ಆಹಾರವನ್ನು ಕೊಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ಗೋಧಿ ಅಥವಾ ಕಡಲೆಕಾಳಾದರೂ ಸರಿ ಅಥವಾ ಗೋಧಿ ಆದರೂ ಸರಿ, ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಕನ್ಯಾ ರಾಶಿಯವರಲ್ಲಿರ್ತಕ್ಕಂಥವ್ರಿಗೆ ಯಾರಿಗೆ ಗುರುಬಲ ಇರೋದಿಲ್ವೋ, ಯಾರು ಗುರುಬಲ ಇಲ್ದಿರೋ ಸಮಸ್ಯೆಯನ್ನು ಕಾಣ್ತಾ ಇದ್ದೀರೋ ಅಥವಾ ಭಾಳಷ್ಟು ನಿಷ್ಠೂರಕ್ಕೆ ಒಳಗಾಗ್ತಾ ಇದ್ದೀರೋ, ಮಾಡುವಂಥ ಕೆಲಸಗಳಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಆಗಿ ಕೆಲಸಗಳನ್ನೇ ಕೈ ಬಿಡಬೇಕೇನೋ ಎಂಬಂಥ ರೀತಿ ಇರ್ತಕ್ಕಂಥವ್ರಿಗೂ ಸಹಿತ ಈ ಒಂದು ಪರಿಹಾರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಗೋಧಿ ಅಥವಾ ಕಡಲೆಕಾಳು ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು. ಜೊತೆಗೆ ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಹಳದಿ ಬಣ್ಣದ ಒಂದು ವಸ್ತ್ರವನ್ನು ಕರವಸ್ತ್ರವನ್ನಾಗಿ ಇಟ್ಕೊಳ್ಳೋದ್ರಿಂದ ಅಥವಾ ಹಳದಿ ಬಣ್ಣದ ಗಂಧವನ್ನು ಹಣೆಗೆ ಲೇಪನ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಿಂದ 6:20ರವರೆಗೂ, 3ರಿಂದ 6:20ರ ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಭಾಳ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು. ಸ್ವಲ್ಪ ಜೋಪಾನವಾಗಿದ್ದರೆ ಇವತ್ತು ಲಾಭವನ್ನು ಗಳಿಸ್ತೀರಿ. ಇಲ್ಲ ಅಂದರೆ ಸಮಸ್ಯೆಗಳನ್ನು ಹೊರಬೇಕಾಗತ್ತೆ. ಕನ್ಯಾ ರಾಶಿಯವರು ಆದಷ್ಟು ಎಚ್ಚರಿಕೆಯಿಂದಿರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಸ್ವಲ್ಪ ಮಟ್ಟಿಗೆ ಶ್ರಮಿಸಿದ್ರೂ ಅಧಿಕವಾದಂತಹ ಲಾಭವಿದೆ. ಆದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಭಾಳಷ್ಟು ಅತಂತ್ರಕ್ಕೀಡಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇದೆ. ಹಾಗಾಗಿ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ. ಅದರಲ್ಲೂ ನವರಾತ್ರಿಯ ಕಾಲ, ನವರಾತ್ರಿಯ ಈ ಶುಭ ಮಹೋತ್ಸವದಲ್ಲಿ ಸಾಧ್ಯವಾದಷ್ಟು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ 3 ಶಕ್ತಿ ದೇವತೆಗಳ ವಿಶೇಷವಾದಂಥ ಆರಾಧನೆ ಈ ನವರಾತ್ರಿ. ಅಂತಹದರಲ್ಲಿ 8ನೇ ದಿವಸದ ಇವತ್ತಿನ ದಿವಸ ತಾಯಿ ಶಾರದೆಯನ್ನೂ ಆರಾಧನೆ ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ವಿದ್ಯಾರ್ಥಿಗಳು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿತವಂಥ ಸ್ಥಾನದಲ್ಲಿ ನಿಂತರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ದಿನಗಳ ಹಿಂದೆ ನಿಮ್ಮ ಪ್ರಯತ್ನ ಇವತ್ತು ನಿಮಗೆ ಸಾಫಲ್ಯತೆ ಇದೆ. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ಪ್ರಾರಂಭಿಕ ಹಂತದಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಹಜವೇ. ಹಾಗೆ ಕಳೆದ 12 ಅಥವಾ 13 ದಿವಸದಿಂದ ತಾವು ಏನು ಪ್ರಯತ್ನ ಪಡ್ತಾ ಇದ್ರೋ ಪ್ರಯತ್ನದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಫಲವಾದರೂ, ಯಾವುದೇ ಕೆಲಸ ಕಾರ್ಯ ನಡೆದಿರ ನಿಂತಿದ್ದರು, ಅಂತಹದ್ದಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥದ್ದು, ಲಾಭವನ್ನು ಗಳಿಸ್ತಕ್ಕಂಥ ಅದೃಷ್ಟ ಇವತ್ತು ತುಲಾರಾಶಿಯವರಿಗಿದೆ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದ ಜೊತೆಗೆ ಸಾಧ್ಯವಾದರೆ ಶ್ವೇತವರ್ಣದ ಪುಷ್ಪಗಳನ್ನು ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಿ, ಹಾಗೆ ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡಿ ಬರ್ತಕ್ಕಂಥದ್ದು, ಗುರು ಪಾದಿಕೆಗಳ ದರ್ಶನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅವರ ಮಾತಿನಂತೆ, ಯಾಕೆಂದರೆ ಅನುಭವದ ಮಾತಿದೆಯಲ್ಲ, ಅನುಭವದ ಮಾತು, ಅನುಭವಸ್ಥರ ಆಲೋಚನೆ ಯಾವತ್ತೂ ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ಆದರೆ ನಿಮ್ಮ ಆಲೋಚನೆ ಎಂಬತಕ್ಕಂಥದ್ದು ಭಾಳಷ್ಟು ವೇಗವಾಗಿ ಆಲೋಚನೆ ಮಾಡಿ ನೀವೇನು ತೀರ್ಮಾನ ತೊಗೋಬೇಕಾದ್ರೂ ಆ ಕ್ಷಣಕ್ಕೆ ತೀರ್ಮಾನ ತಗೊಳ್ತೀರಿ. ನೀವು ಕ್ಷಣದಲ್ಲಿ ತಗೊಳ್ಳುವಂಥ ತೀರ್ಮಾನ ಅಸಮಾಧಾನ ಉಂಟಾಗ್ಬೋದು. ಆದರೆ ಅನುಭವಸ್ಥರ ಮಾತಿನಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಅದಕ್ಕಾಗಿ ತಾಳ್ಮೆ ಬೇಕು ಇವತ್ತಿನ ದಿವಸ ತುಲಾರಾಶಿಯವರಿಗೆ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು 4ರಿಂದ 6 ಗಂಟೆ ತನಕ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಆಹಾರ ಪದ್ಧತಿ ಮತ್ತು ನಿಮ್ಮ ಆರೋಗ್ಯದ ಕಡೆಯೂ ಒಂದಷ್ಟು ಗಮನ ಕೊಡಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಯಿತು ಅಂದರೆ 1-2-3 ದಿವಸ ಆದರೂ ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ಆ ಕ್ಷಣದಲ್ಲಿ ಬರ್ತಕ್ಕಂಥ ಯಾವುದೇ ತೊಂದರೆಗಳಾದರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಸರಿಯಾದ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಬಹಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಕುಜನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಮ್ಮ ಉಡುಗೆ ತೊಡುಗೆ, ತಾವು ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಒಂದಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು.
ಎಷ್ಟೋ ಜನ ಪ್ರಯಾಣವನ್ನು ಮಾಡಬೇಕು, ದೂರಭಾರ ಹೊರಡಬೇಕು, ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಡಬೇಕು ಅಥವಾ ಒಂದಷ್ಟು ಮನೋರಂಜನಾ ಸ್ಥಳಕ್ಕೆ ಹೊರಡಬೇಕು ಅಂತ ತಾವು ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಚಿಂತನೆಯ ಫಲ ಬಹಳ ಅದ್ಭುತವಾದ್ದರಿಂದ ಯಾವುದಕ್ಕೂ ಭಯಪಡತಕ್ಕಂಥದ್ದಿಲ್ಲ. ಇವತ್ತು ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು, ಮೈಕೈ ನೋವು ಕಾಣಿಸ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಸಮಸ್ಯೆನಾದರೂ ಅಲ್ಲಿಂದಲೇ ಬಗೆಹರಿಸ್ಕೋಬೇಕೇ ವಿನಃ ಅದನ್ನು ಹಾಗೆ ಮುಂದುವರಿಸಬಾರ್ದು. ಹಾಗೆ ಇವತ್ತು ಸಾಧ್ಯವಾದರೆ ಒಂದು ಲೋಟ ಹಾಲು ಯಾರಾದರೂ ಸಣ್ಣಪಟ್ಟ ಮಕ್ಕಳಿಗೋ ವಯಸ್ಸಾದಂಥ ವೃದ್ಧರಿಗೋ ಒಂದಷ್ಟು ಗೋಕ್ಷೀರ ಕೊಡೋದ್ರಿಂದ ಖಂಡಿತ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇನ್ನು ನವರಾತ್ರಿ ಕಾಲ ಆದ್ದರಿಂದ ದೇವಿಯನ್ನು ಪ್ರಾರ್ಥನೆ ಮಾಡಿ. ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಥವಾ ತೀರ್ಥಕ್ಷೇತ್ರಕ್ಕೋ ನಿಮ್ಮೂರಿನ ಗ್ರಾಮ ದೇವತೆಯೋ ದರ್ಶನ ಮಾಡಿಕೊಂಡು ಅಲ್ಲೊಂದಿಷ್ಟು ಮಹಾಪ್ರಸಾದವನ್ನು ಸ್ವೀಕರಿಸೋದ್ರಿಂದ ಇನ್ನಷ್ಟು ಅರ್ಥಪೂರ್ಣವಾದಂಥ ಫಲವನ್ನು ತಾವು ಸ್ವೀಕರಿಸಬಹುದು, ಅರ್ಥಪೂರ್ಣವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ರೀ ಕೃತಿ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬ್ಯಾಡಗಿ ತಾಲೂಕು ಮಂದೂರ್ರಿ. ಹಾಂ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ನಿರ್ಮಲಾ ರೀ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ನಮ್ಮ ಮಗನ ಬಗ್ಗೆ ಹೇಳ್ಬೇಕಿತ್ರಿ. ಹೇಳಮ್ಮ. ಹುಡುಗಾಡ್ರ ಸವಾಸ ಮಾಡ್ಯಾನ್ರಿ. 5 ಹುಡುಗರು ಅದಾವ್ರಿ. ಆ ಹುಡುಗರು ಸವಾಸ ಬಿಡ್ಬೇಕ್ರಿ. ಏನ್ರ ಅನುಷ್ಠಾನ ಹೇಳ್ಕೊಡ್ರಿ. ಒಂದ್ಸಲ ನಿಮ್ಗೆ ಭೇಟಿ ಮಾಡ್ತಿದ್ರಿ. ಅವ್ನ ಆಗ ಅನುಷ್ಠಾನ ಹೇಳಿದ್ರಿ, ಮಾಡಿದ್ರಿ, ಸುಧಾರಿಸಿದ್ರಿ. 5 ಹುಡುಗರು ಸವಾಸನ್ನ ಬಿಡಿಸ್ಬೇಕಾಗೈತ್ರಿಪ್ಪ. ಏನು ಓದಿದಾನತ್ತ? ಹಲೋ ರೀ ಗುರುಜಿ. ಅವನ ವಿದ್ಯಾಭ್ಯಾಸ ಏನಾಗಿದೆಮ್ಮ? ಏನು ಓದಿದ್ದಾನೆ? ಅವ್ನ ಸೆಕೆಂಡ್ BA ಓದ್ತಾನ್ರಿ. ಸೆಕೆಂಡ್ BA ಓದ್ತಾನ್ರಿ. ಹೌದಮ್ಮ. ಆದರೂ ವಿದ್ಯಾಭ್ಯಾಸ ಜೊತೆ ಈ ಥರ ದುಶ್ಚಟನ ಕಲಿತಿದ್ದಾನೆ. ಹ್ಞೂನ್ರಿ. ಇದು ಅವು ಕಾಲೇಜ್ ಹೋಗೋದಿಲ್ರಿ ಹುಡುಗರು. 5 ಹುಡುಗರು ಕಾಲೇಜ್ ಹೋಗೋದಿಲ್ರಿ. ಅವು ಹುಡುಗರು ಸವಾಸ ಮಾಡ್ಯಾನ್ರಿಪ್ಪ. ಅವ್ನು ಬಿಡಿಸ್ಬೇಕ್ರಿ. ಒಂದ್ಸಲ ಗಾಡಿಗೆ ಬಿಟ್ಟಿದ್ರಿ ನಮ್ಮ ಊರ್ಗ್ರಿ. ನೀವು ಅವಾಗ ನೋಡಿದ್ದೀವ್ರಿ. ನಿಮ್ಗ ಆಶೀರ್ವಾದ ತಗೊಂಡಿದ್ದೀವ್ರಿ. ಅಕ್ಕನ ಮಗನ ಆಶೀರ್ವಾದ ತಗೊಂಡಿದ್ರಿ. ನಾವು ಬಂದಿದ್ದೀವ್ರಿ. ಆಗ್ಲಿಮ್ಮ, ನಾನು ಒಂದು ಮಾತು ಹೇಳ್ತೀನಿ. ಇದನ್ನು ನೀವು ಏನು ಹೇಳಿದ್ರು ಅವ್ನ ತಲೆಗೆ ಹತ್ತಲ್ಲ. ಯಾಕೆಂದ್ರೆ ವಯಸ್ಸು ಆ ಥರ. ಜೊತೆಗೆ ಹುಡುಗರು 5 ಜನ ಒಂದು ಕಡೆ ಸೇರಿದ್ರು ಅಂದರೆ ಅವ್ರಿಗೆ ಒಳ್ಳೆ ಕೆಲಸ ಅನ್ನೋದಕ್ಕಿಂತ ವಿದ್ಯಾಭ್ಯಾಸ ಅನ್ನೋದಕ್ಕಿಂತ ಅವ್ರು ಹೋಗ್ತಿರ್ತಕ್ಕಂಥ ಬೇರೆ ದಾರಿನೇ ಬೇರೆ ಆಗಿಬಿಡುತ್ತೆ. ಒಂದು ಸತಿ ದುಶ್ಚಟಕ್ಕೆ ದಾಸರಾಗಿಬಿಟ್ರೆ ಅದರಿಂದ ಆಚೆ ಬರೋದು ಕಷ್ಟ. ಯಾವತ್ತೂ ಮನುಷ್ಯ ಒಳ್ಳೆಯದನ್ನು ಕಲಿಯೋದು ಬಹಳ ಕಡಿಮೆ, ಕೆಟ್ಟದ್ದಾದರೆ ಬಹಳ ಬೇಗ ಬಂದ್ಬಿಡುತ್ತೆ. ಆದರೆ ಮನೇಲಿರ್ತಕ್ಕಂಥ ಪೋಷಕರು ಅಥವಾ ಆತನ ಹಿಂದೆ ಮುಂದಿರ್ತಕ್ಕಂಥವ್ರು ಆದಷ್ಟು ಅವನ ಸರಿದಾರಿಗೆ ತರಕ್ಕೆ ಪ್ಲಾನ್ ಮಾಡಬೇಕು. ಅವ್ರ ನಕ್ಷತ್ರ ಏನಮ್ಮ? ಅವನ ಜನ್ಮ ನಕ್ಷತ್ರ ಗೊತ್ತಾ? ನೋಡಿ, ಲಗ್ನಾಧಿಪತಿ ಶನಿ. ಅಲ್ಲಿ ಲಗ್ನಕ್ಕೂ ಚೆನ್ನಾಗಿಲ್ಲ. ಇನ್ನು ಧನುರಾಶಿ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಸರಿ ಇಲ್ಲ. ಹಾಗಾಗಿ ಅವನು ಯಾರ ಮಾತು ಕೇಳೋದು ಕಷ್ಟ. ಅವನಿಗೆ ಸರಿ ಅನ್ಸೋದನ್ನಷ್ಟೇ ಮಾಡ್ತಾ ಇರ್ತಾನೆ. ಅವನ್ನ ಯಾರು ಪಾಠ ಹೇಳಬೇಕು, ಯಾರು ಕರೆದ್ರೂ ಯಾರ ಮಾತಿಗೂ ಅವ್ನು ಬಗ್ಗುವಂಥ ಮನುಷ್ಯ ಅಲ್ಲ. ಹಾಗೂ ಎದುರುಗಡೆ ನಿಂತು ತಲೆ ಬಗ್ಸಿ ನಿಲ್ಬೋದು ಅಷ್ಟೇ. ಅವನು ಸರಿ ಹೋಗ್ತಾನೆ ಅನ್ನೋದು ಒಂದಿಷ್ಟು ಕಾಲ ಆಗಲ್ಲ. ಇದಕ್ಕೆ ಒಂದು ಕೆಲಸ ಮಾಡಿ, ಸಾಧ್ಯವಾದರೆ ಅವ್ರ ತಾಯಿಗೆ ಹೇಳಿ, ಅಂದರೆ ಆ ಹುಡುಗನ ತಾಯಿಗೆ ಒಂದು 9 ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಜೇನುತುಪ್ಪ ನೈವೇದ್ಯ ಮಾಡಿ ಆ ಜೇನುತುಪ್ಪನೇ ಆ ಹುಡುಗನಿಗೆ ಆಹಾರವಾಗಿ ಕೊಡ್ಲಿಕ್ಕೆ ಹೇಳಿ. ದಿನಕ್ಕೆ 1 ಡ್ರಾಪ್ ಜೇನುತುಪ್ಪ ಆ ಹುಡುಗನು ಕೊಡ್ತಾ ಬಂದರೆ, ಪ್ರಸಾದ ಅಂತ ಕೊಡ್ತಾ ಬಂದರೆ, ಅವನ ಮೈಂಡ್ಸೆಟ್ಟು, ಅವನ ಮನಸ್ಥಿತಿ, ಅವನ ಗ್ರಹಗತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸ, ಅವನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಆಗ ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿಯಾಗಿ ಬರ್ತಾನೆ. ಅವನಿಗೂ ಜವಾಬ್ದಾರಿ ಬರುತ್ತೆ. ಆದಷ್ಟು ಅವ್ರ ತಾಯಿನೇ ಮಾಡಬೇಕಿದನ್ನು. ಯಾಕೆಂದರೆ ತಾಯಿ ಮಾಡುವಂತಹ ಅನುಷ್ಠಾನ ಮಕ್ಕಳ ಯಶಸ್ಸಿಗಾಗಿ ಶೀಘ್ರ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ನಾನಿವತ್ತಿನ ದಿವಸದ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ಮಹರ್ಷಿ ಧರ್ಮಾತ್ರೆ ಗುರುಜಿರವರು ಈಗ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಸರಿಸುಮಾರು 10ವರೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ. ಶ್ರೀ ವೈಷ್ಣವದೇವಿ ಶಕ್ತಿಪೀಠ ಬೀದರ್ಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀಗಳ ಶ್ರೀದೇವಿ ಮಂತ್ರದೀಕ್ಷಾ ಪೀಠಾರೋಹಣದ ಸಮಾರಂಭ ಮತ್ತು ಅಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಿರತಕ್ಕಂಥ ಎಲ್ಲ ಮುತ್ತೈದೆಯರಿಗೆ, ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ
ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗುರುಜಿರವರು ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು 10:00 ಗುರುಜಿರವರು ಅಲ್ಲಿರ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಗುರುಗಳವರ, ಶ್ರೀಗಳವರ ಶ್ರೀದೇವಿ ಮಂತ್ರದೀಕ್ಷಾ ಪೀಠಾರೋಹಣ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಬನ್ನಿ. ಗುರುಗಳ ಆ ಒಂದು ಪೀಠಾರೋಹಣದ ಆ ಒಂದು ಸಮಾರಂಭದಲ್ಲಿ ಗುರುಗಳ ಆಶೀರ್ವಾದ ಆಗಿರ್ಬೋದು, ಮತ್ತು ನಮ್ಮ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಆಶೀರ್ವಾದ ಆಗಿರ್ಬೋದು, ಎಲ್ಲರೂ ಕೂಡ ಪಡ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಾರದ ಈ ಶುಭ ದಿನ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ, ಗುರು ದತ್ತಾತ್ರೇಯರನ್ನಾಗಲಿ, ಅಥವಾ ಗುರುಗಳಿರ್ತಕ್ಕಂಥ ಆಸ್ಥಾನದಲ್ಲಿ ಹೋಗಿ ಒಂದಷ್ಟು ವಿಶೇಷವಾದಂಥ ಒಂದು ಪ್ರಾರ್ಥನೆ, ಅವರ ಆಶೀರ್ವಾದ ಪಡೆದು ಬರ್ತಕ್ಕಂಥದ್ದು ಧನುರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದು ಆಗುತ್ತೆ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಆಗಲಿ ಅಥವಾ ಕಡಲೆಕಾಳಿಂದ ಮಾಡಿರ್ತಕ್ಕಂಥ ಪದಾರ್ಥ ಆಗಲಿ, ಇಂತಹದ್ದನ್ನು ಗುರುಗಳಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ತಾವು ತಮ್ಮ ಕೈಯಿಂದ ಒಂದು 4 ಜನಕ್ಕೆ ಹಂಚೋದಾದರೆ ಇವತ್ತು ಮತ್ತಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಬಲಗಡೆ ಭುಜ, ಅಂದರೆ ಪುರುಷರಿಗೆ ಬಲಗಡೆ ಭುಜ ಆಗಲಿ ಅಥವಾ ಬಲಗಡೆ ಕೈ ಮೊಣಕಾಲಾಗಲಿ, ಇಂತಹ ಕಡೆ ಸ್ವಲ್ಪ ನೋವು ಬರುವಂಥ ಸಾಂದ್ರತೆ ಇರುತ್ತೆ, ಸ್ವಲ್ಪ ಜೋಪಾನ. ಅದೇ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಾದರೆ ಇವತ್ತು ನಿಮ್ಮ ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಎಲ್ಲದರಿಂದಲೂ ಒಂದಷ್ಟು ನೆಮ್ಮದಿ ಕಾಣ್ತೀರಿ. ಹಾಗೆ ಯಾವುದಾದ್ರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡ್ರು ಅದನ್ನು ಸರಿಯಾಗಿ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ ಸರಿಯಾದ ಕ್ರಮದಲ್ಲಿ ಅದರ ಅನುಸರಿಸ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿ ಎಚ್ಚರಿಕೆಯಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಹೊಸದಾಗಿ ಮಾಡುವಂಥ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂತಹದ್ದು, ಜೊತೆಯಲ್ಲಿರ್ತಕ್ಕಂಥವರಿಂದ ಒಂದಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಇದೆಲ್ಲ ಲಕ್ಷಣಗಳಿದೆ. ಕಾರಣ ಶನಿಯಿಂದ ಮತ್ತು ಕುಜನಿಂದ ಇರತಕ್ಕಂತಹ ದೋಷ. ಒಂದಷ್ಟು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿಯಿಂದ ಆಗಲಿ ಅಥವಾ ಕುಜನಿಂದ ಆಗಲಿ ಉಂಟಾಗುವಂಥ ದೋಷಗಳು ಸಾಕಷ್ಟು. ಆದ್ದರಿಂದ ಹಾಕುವ ಪ್ರತಿ ಹೆಜ್ಜೆ ಒಂದಷ್ಟು ಜೋಪಾನ ಇರಬೇಕು. ಇವತ್ತಿನ ದಿವಸ ಹರಿಯುವ ನೀರು, ಸಮುದ್ರ ಅಥವಾ ನಿಂತ ನೀರು, ಇಂಥ ಕಡೆ ನೀರಿನ ಹತ್ರ ಹೋಗ್ತಕ್ಕಂಥದ್ದು, ನೀರ ಹತ್ರ ಯಾವುದಾದ್ರು ಕೆಲಸಗಳು ಮಾಡ್ತಿದ್ರು ಅಥವಾ ನೀರಿನ ಹತ್ತಿರ ಕೆಲಸ ಮಾಡುವಂಥ ವೃತ್ತಿ ನಿಮ್ಮದಾದರೂ ಸ್ವಲ್ಪ ಜಾಗೃತರಾಗಿರಿ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಆಹಾರ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸ್ತಕ್ಕಂಥದ್ದು ಭಾಳ ಉತ್ತಮ. ವಿದ್ಯಾರ್ಥಿಗಳು ಜೀವನವನ್ನು ಮತ್ತಷ್ಟು ಅದ್ಭುತವಾಗಿಟ್ಕೊಳ್ಬೋದು. ಆದರೆ ವಿದ್ಯಾರ್ಥಿಗಳು ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಅಥವಾ ಕೆಲಸಕ್ಕೆ ಬಾರದಂಥ ಒಂದಷ್ಟು ಆಲೋಚನೆಗಳು ಮಾಡೋದ್ರಿಂದ ಒಂದಷ್ಟು ತೊಂದರೆ ತಾಪತ್ರೆಗಳಿಗೆ ಈಡಾಗುವಂಥ ಪರಿಸ್ಥಿತಿ ಮಕರ ರಾಶಿಯವರಿಗಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮಲ್ಲಿ ಒಂದು ಬದಲಾವಣೆ ತಂದುಕೊಂಡು ಅಪರೂಪವಾದಂತಹ ಒಂದಷ್ಟು ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ವಿಳೆದೆಲೆಗೆ ಲೇಪನ ಮಾಡಿ ಅದರ ಮಧ್ಯದಲ್ಲಿ ಒಂದಷ್ಟು ಕುಂಕುಮವನ್ನು ಹಾಕಿ 2 ಕೆಂಪು ಹೂಗಳನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬಂದರೂ ಬಂದಂಥ ಸಮಸ್ಯೆಗಳನ್ನು ಅಲ್ಲಿಂದಲೇ ದೂರ ಮಾಡಿಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದಷ್ಟು ಹಿರಿಯರ ಮಾತಿನಂತೆ ನಡೆಯೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಸಹಿತ ಹೆಚ್ಚಿನ ರೀತಿಯಲ್ಲೇ ಸಿದ್ಧಪಡಿಸ್ಕೊಳ್ಬಹುದು. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುಚಂದ್ರರ ಯೋಗಬಲ ಚೆನ್ನಾಗಿರೋದ್ರಿಂದ ಇವತ್ತು ದೂರಭಾರ ಪ್ರಯಾಣ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಯಾವುದೇ ಒಂದು ಕೆಲಸ ಕಾರ್ಯದಲ್ಲಾದರೂ ಜಯವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಸ್ಥಾನಮಾನವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ನಿಮ್ಮದೇ ಆದಂತಹ ಒಂದು ಬೆಲೆ, ನಿಮ್ಮದೇ ಆದಂತಹ ಒಂದು ಗೌರವಕ್ಕೆ ತಾವು ಪಾತ್ರರಾಗ್ತಕ್ಕಂಥದ್ದು, ದೇವಿಯ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇವತ್ತು ಕುಂಭರಾಶಿಯವರಿಗಿದೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮೊದಲು ತಾವು ಮಾಡಬೇಕಾದ್ದು ಮನೆ ದೇವರ ಪ್ರಾರ್ಥನೆ. ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಹಸನ್ಮುಖಿಯಾಗಿರಿ. ನಗನಗ್ತಾ ಮಾಡ್ತಕ್ಕಂಥ ಕೆಲಸಗಳಲ್ಲಿ ತುಂಬ ಅಧಿಕವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಗಳನ್ನು ಸಹಿತ ಅಲ್ಲಿಂದಲ್ಲೇ ಕೈಬಿಟ್ಟು ಮಾಡಬೇಕಾದಂತಹ ದೊಡ್ಡ ದೊಡ್ಡ ಜವಾಬ್ದಾರಿತ್ವಂಥ ಕೆಲಸದ ಕಡೆ ಗಮನ ಕೊಟ್ಟು ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ತಮ್ಮ ಮನಸ್ಸಾ ಇಚ್ಛೆ ಒಂದಷ್ಟು ಲಾಭವನ್ನು, ಆರ್ಥಿಕ ಪರಿಸ್ಥಿತಿಯನ್ನು, ಹಾಗೆ ಮನಸ್ಸಿಗೆ ಸಂಬಂಧಪಡ್ತಕ್ಕಂಥ ರೀತಿ ಒಂದಷ್ಟು ಸಂತೋಷ ಸಂಭ್ರಮವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ಪ್ರಯಾಣದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ ಸಾಕಷ್ಟು ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು
ಜೊತೆಗೆ ಒಂದಿಷ್ಟು ತೊಗರಿಬೇಳೆ, ಹೆಸರುಕಾಳು ಮತ್ತು ತೊಗರಿಬೇಳೆಯನ್ನು ಮನೇಲಿಟ್ಟು ಪ್ರಾರ್ಥನೆ ಮಾಡಿ ಒಂದು ದೇವಾಲಯಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಬಡಬಗ್ಗರಿಗೆ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಹಣಕಾಸಿನ ಬಗ್ಗೆ ಆಲೋಚನೆ ಮಾಡೋಂಗಿಲ್ಲ. ವ್ಯಾಪಾರ ವ್ಯವಹಾರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ತಾವು ಏನು ಶ್ರಮಿಸ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕವನ್ನು ನಿಮ್ಮ ಮನಸ್ಸಾ ಇಚ್ಛೆ ತಾವು ಮಾಡ್ಬೋದು. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡ್ರೆ ಅದ್ಭುತವಾದಂಥ ಫಲವನ್ನೇ ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮೂಗಿನ ತುದಿಯಲ್ಲಿ ಕೋಪದಿಂದ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಬೇಜವಾಬ್ದಾರಿತನ ನಡೆಸ್ತೀರಿ. ಆದರೆ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತರೆ ಅಧಿಕವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ವಿಷ್ಣು ಆಲಯ ಇದ್ದರೆ ಒಂದಷ್ಟು ತುಳಸಿ ಕೊಟ್ಟು ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ, ಹಾಗೆ ಕಂದು ಬಣ್ಣದ ಶ್ವಾನಗಳಿಗೆ ಏನಾದರೂ ಆಹಾರವನ್ನು ಉಣಬಡಿಸಿ ಈ ಒಂದು ಕಾಯಕದಲ್ಲಿ ಶ್ರದ್ಧಾಭಕ್ತಿಯಾಗಿ ತಾವು ಕೆಲಸಗಳನ್ನು ನಿರ್ವಹಿಸಿದ್ದೆ ಆದರೆ ಅಧಿಕವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಿರಿಯರಿಂದ ಸರ್. ಹಾಂ ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅಂತ ಹೇಳಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಾಂ ಸರ್. ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆಪ್ಪ, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಹೇಳಿ. ತುಂಬ ಭಾಳ ಕಷ್ಟ ಸ್ವಾಮಿ ಮನೇಲಿ. ಭಾಳ ದಿನದಿಂದ ಟ್ರೈ ಮಾಡಿದೆ, ಸಿಗಲಿಲ್ಲ. ಇವತ್ತು ದೇವರು ಕರುಣಿಸಿದ್ದಾರೆ. ಅದರಿಂದ ಒಂದು ಸ್ವಲ್ಪ ನನಗೆ ಮೊದಲಕ್ಕೆ ಆಗ್ತಿಲ್ಲ, ಆ ಥರ ಆಗ್ತಾಯಿತ್ತು ಸ್ವಾಮಿ. ಏನು ಕೆಲಸ ಮಾಡ್ತೀರಿ ತಾವು? ಇಲ್ಲಿ ಸ್ವಲ್ಪ ಗಾರ್ಮೆಂಟ್ಸಿಗೆ ಹೋಗ್ತಾ ಸ್ವಾಮಿ. ಅದನ್ನು ಬಿಟ್ಟು ಸ್ವಲ್ಪ ಒಂದು ತಿಂಗಳಿಂದ ಮನೇಲಿದ್ದೀನಿ. ಯಾಕೆ? ಕಡೆ ತುಂಬ ಭಾಳ ಪ್ರಾಬ್ಲಮ್ ಆಗ್ಬಿಡ್ತು. ಹಂಗಾಗಿ ಕೆಲಸ ಮಾಡೋಕ್ಕೂ ನನಗೆ ಬೇಜಾರಾಯಿತು. ಅದರ ಆ ಉದ್ದೇಶದಿಂದ ಮತ್ತೆ ಜೀವನ ನಡಿಬೇಕಲ್ಲ, ತಾವು ಇರ್ತಕ್ಕಂಥ ಉದ್ಯೋಗನೂ ಬಿಟ್ಟರೆ ಜೀವನ ಮತ್ತೆ ಹೇಗೆ ನಡೆಯೋದು? ಭಾಳ ಕಷ್ಟ ಸ್ವಾಮಿ, ಏನು ಮಾಡೋಕ್ಕೂ ಸಾಧ್ಯನೇ ಆಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ನಮ್ಮ ತಂದೆ ಸತ್ತು ಒಂದು 10 ವರ್ಷ ಆಯ್ತಲೆ. ಅವತ್ತಿದೆ ಇವತ್ತಾಗ ಏನೇ ಬರೋ ನಾವೇನನ್ನ ನೆರವೇರಿಸ್ಕೋಬೇಕು. ಅವತ್ತಿಂದ ಇವತ್ತು ನಾವು ಭಾಳ ಕಷ್ಟದಲ್ಲೇ ಬರ್ತಾ ಇದೀವಿ. ನಾನು ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂದ್ರೆ ಒಂದು ತೋಚಿದಿಲ್ಲ, ಆ ಥರ ಆಗ್ಬಿಟ್ಟೈತೆ. ಅಲ್ಲ, ನಿಮ್ಮಲ್ಲಿ ದುಡಿಮೆ ಮಾಡ್ತಕ್ಕಂಥವ್ರು ನೀವು ಒಬ್ಬರೇನಾ ಅಥವಾ ಮತ್ತೆ ಯಾರನ್ನ ಇದ್ದಾರ ಜೀವನಕ್ಕೆ ನಡೆಸೋದು? ಇಲ್ಲ, ಒಬ್ರು ನನ್ನ ತಮ್ಮ ಒಬ್ಬ ಇದ್ದಾರೆ ಸ್ವಾಮಿ. ಅವರು ಸ್ವಲ್ಪ ಜನ ಮಾಡಿದ್ರು ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ. ಊರ ಕಡೆ ಬಂದಾಗ ಎಲ್ಲಿ ಹೋಗಿಲ್ಲ, ಮನೆ ಬಿಟ್ಟು ಮನೇಲಿ ಇರ್ತಿದ್ದಾರೆ. ಹೊರಗಡೆ ದುಡಿಯಕ್ಕೆ ಹೋಗಪ್ಪ ಅಂತ ಹೇಳಿದ್ರು ಅವ್ರು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಥರ ಆಗಿ ಮನೇಲೆ ಕುತ್ಕೊಂಡಿರ್ತಾರೆ. ಅವಾಗ ನಾವೊಬ್ರು ದುಡಿಬೇಕು, ಇಲ್ಲಿ ಜೀವನ ನಡಿಬೇಕಲ್ಲ ಸ್ವಾಮಿ. ಹಂಗಾಗ್ಬಿಟ್ಟು ಇಲ್ಲೇ ಗಾರ್ಮೆಂಟ್ಸ್ ಪಕ್ಕದಲ್ಲಿ ಆಗಿರೋದ್ರಿಂದ ಗಾರ್ಮೆಂಟ್ಸ್ ಹೋಗ್ತಾ ಇದ್ವಿ, ಎಲ್ಲ ಮಾಡ್ಕೊಂಡು ಇದ್ದೆ ಇದುವರೆಗೂ. ಈಗ ಸ್ವಲ್ಪ ದಿನ ಯಾಕೆ ನನಗೂ ಬೇಜಾರಾಗಿ ಕೈ ಕಾಲು ನೋವು ಇಲ್ಲ ಅಂದ್ಬಿಟ್ಟು ಅಲ್ಲಿ ಇನ್ಕಮ್ ಮಾಡೋದಕ್ಕಾಗೋದಕ್ಕೆ ಸ್ವಲ್ಪ ದಿನ ಮನೇಲಿ ಇದೆ. ನಾನು ಒಂದು ಕೆಲಸ ಮಾಡಿ, 11 ದಿವಸ ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ಬೆಳಗ್ಗೆ ಬೇಗ ಎದ್ದು 5 ರಿಂದ 6 ಗಂಟೆ ತಪ್ಪದಿರ ಅದೊಂದು ಪ್ರಿನ್ಸಿಪಾಲ್ ಇಟ್ಕೋಬೇಕು. ಟೈಮ್ ಅಂದರೆ ಟೈಮೇ ಮೇಂಟೈನ್ ಮಾಡಬೇಕು. ಒಂದು 5 ರಿಂದ 6 ಗಂಟೆ ಕಂಪಲ್ಸರಿ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಆಗಲೇ ನಿಮ್ಮ ಮನೆ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದರೂ ಒಂದು ಕಡೆ ಬಿಳಿ ಎಕ್ಕದ ಎಲೆ ತೊಗೊಂಬನ್ನಿ. ಬಿಳಿ ಎಕ್ಕದ ಎಲೆನ ಹಾಂ, ಮನೆ ಹಿಂದೆಗಡೆ ಇದೆ ಸ್ವಾಮಿ, ತೊಂದರೆ ಇಲ್ಲ. ಒಂದು ಎಲೆ ಕಿತ್ಕೊಂಬನ್ನಿ. ಬಿಳಿ ಎಕ್ಕದ ಒಂದು ಎಲೆ ತಂದು ಶ್ರೀಗಂಧ ಆಗಲಿ ಅಥವಾ ಅರಿಶಿಣ ಆಗಲಿ ಕಲಸಿರ್ತಕ್ಕಂಥ ಗಂಧವನ್ನು ತಯಾರು ಮಾಡ್ಕೊಳ್ಳಿ. ಆ ಎಲೆ ಮೇಲೆ ಅರಿಶಿಣವನ್ನಾಗಲಿ ಗಂಧವನ್ನೆಲ್ಲ ಹಾಕಿ ಪೂರ್ತಿ ಹಚ್ಚಬೇಕು. ಹಚ್ಚಿದ ಮಧ್ಯದಲ್ಲಿ ತುಳಸಿ ಕಡ್ಡಿ ಅಥವಾ ಔದುಂಬರ ಕಡ್ಡಿ ತೊಗೊಳ್ಳಿ. ತುಳಸಿ ಕಡ್ಡಿ ಅಥವಾ ಔದುಂಬರದ ಕಡ್ಡಿ, ಆ ಕಡ್ಡಿಯನ್ನು ತಗೊಂಡು ಅದ್ರ ಮೇಲೆ ಒಂದು ನಕ್ಷತ್ರ ಬರೀರಿ. 6 ರೇಖೆ ಇರುವಂಥ ನಕ್ಷತ್ರ ಬರೀರಿ. 6 ರೇಖೆ ಇರುವಂಥ ನಕ್ಷತ್ರ ಬರೆದು ಅದರ ಮಧ್ಯದಲ್ಲಿ ಗಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೆದು ಅದ್ರ ಮೇಲೆ ಒಂದು ಅರಿಶಿಣ ಕೊಂಬನ್ನು ಇಟ್ಟು ಅದಕ್ಕಿಷ್ಟು ಅರಿಶಿಣ ಕುಂಕುಮ ಹಾಕಿ ಒಂದು ಸ್ವಲ್ಪ ಬೆಲ್ಲನೋ ಜೇನುತುಪ್ಪನೋ ಸಕ್ಕರೆನೋ ನೈವೇದ್ಯ ಕೊಡಿ. ಓಂ ಗಮ್ ಗಣಪತಿ ನಮಃ, ಓಂ ಗಮ್ ಗಣಪತಿ ನಮಃ ಅದನ್ನು 108 ಬಾರಿ ಹೇಳ್ಕೊಳ್ಳಿ. ಬೆಳಿಗ್ಗೆ ಪೂಜೆ ಮಾಡಿರ್ತಕ್ಕಂಥದ್ದನ್ನು ದೇವರ ಹತ್ರ ಇಟ್ಟಿರೋದನ್ನು ಮುಟ್ಟಬೇಡಿ, ಕದಲಿಸಬೇಡಿ. ಸಂಜೆ ಸೂರ್ಯಾಸ್ತಮ ಆಗಿ ಸಂಜೆ ತಿರುಗಿ ಕೈಕಾಲು ಮುಖ ತೊಳ್ಕೊಂಡು 2 ಧೂಪ ಹಚ್ಚಿ ತಿರುಗಿ 11 ಸತಿ ಆ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡು ಕದಲಿಸಿ ಅದನ್ನು ನೀರಿಗೆ ಬಿಡಿ. ಅರಿಶಿಣ ಕೊಂಬು ಮಾತ್ರ ಹಾಗೇ ಇಡಿ. ಇದನ್ನು 11 ದಿವಸ ನಿರಂತರವಾಗಿ ಮಾಡಿ. 11 ದಿವಸ 11 ಅರಿಶಿಣ ಕೊಂಬಿರುತ್ತೆ. 11 ಅರಿಶಿಣ ಕೊಂಬನ್ನು ಹತ್ತಿರದಲ್ಲಿ ಎಲ್ಲರೂ ಕೆರೆ ಬಾವಿ ಅಥವಾ ಹರಿಯೋ ನೀರಿದ್ದರೆ 11 ದಿವಸ ಆದಮೇಲೆ 12ನೇ ದಿವಸ ತೊಗೊಂಡು ಎಲ್ಲ ನೀರಿಗೆ ಬಿಟ್ಟು ವಿಸರ್ಜನೆ ಮಾಡಿ
ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಆದಷ್ಟು ಬೇಗ ನನ್ನ ವಾಸ್ತುಗುರದಲ್ಲಿ ಆರ್ಥಿಕ ಪರಿಸ್ಥಿತಿ, ನನ್ನ ಜಾತಕದಲ್ಲಿರೋ ದೋಷ ದೂರ ಆಗಲಿನಪ್ಪ, ನಿನ್ನ ಅನುಗ್ರಹ ಕೊಡು ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ನಿಮ್ಮ ಇಡೀ ಮನೆ ವಾಸ್ತುವಲ್ಲೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತಾಯಿ ಮಹಾಗೌರಿಗೆ ಬಹಳ ವಿಶೇಷವಾಗಿರತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿ. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರಿಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಮಹಾಗೌರಿಯೇ ನಮಃ, ಮಹಾಸಿದ್ಧಿದಾತ್ರೇ ನಮಃ, ಸಿದ್ಧಿಮೂರ್ತಯೇ ನಮಃ, ಲಕ್ಷ್ಮೀ ನಮಃ, ಸರ್ವಮಂಗಳೇ ನಮಃ, ದುರ್ಗಾಯ ನಮಃ, ಕ್ಷೇತ್ರದಾಯಿನೇ ನಮಃ, ಕ್ಷೇತ್ರಫಲಾವಲ್ಲಭಾಯ ನಮಃ, ಶ್ರೀದುರ್ಗಾಯ ನಮಃ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ತದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದಿ ಬಹುಶೀಂ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಭಗವತಿ ಲಲಿತಾ ರಾಜರಾಜೇಶ್ವರಿ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷತತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಮೃತ ದುರ್ಗಾಣಿ ವಿಶ್ವ ಪೋಷ್ಠಪುತ್ವೀ ಬಹುದಾರ ಭುವಿ ಭವಾತೋಕಾಯತನಯಾಯಶಯೋ ವಿಶ್ವಾಣಿನೋ ದುರ್ಗಃ ಜಾತವೇದ ಸಿಂಧನ್ನ ನಾವಾದುರಿತಾ ಹಿ ಬರ್ಷಿ ಅಗ್ನೇ ಅತ್ರೋಗಂ ಮನಸಾ ಧೃಣಾನೋ ನಾಂ. ಭಗವತಿ ಶ್ರೀ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ.
ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ.
ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ. ಆನಂದ ಮಹರ್ಷಿಯ ನೋಡುವೆಯ. ಮುತ್ತಿನಂಥ ಮನಸ್ಸಿರ್ತಕ್ಕಂಥ ತಾಯಿ ಮುತ್ಯಾಳಮ್ಮಳ ಸಾನ್ನಿಧ್ಯದಲ್ಲಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ರಾಜ್ಯದ ದೇಶದ ಜನತೆ ಹಿತಕ್ಕಾಗಿ ರೈತ ಬಾಂಧವರ ವಿಶೇಷವಾಗಿರ್ತಕ್ಕಂಥ ಆ ಮನಸ್ಸಿಗೆ ಒಂದು ಮೃದುವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುವಂಥ ಇವತ್ತಿನ ಅದ್ಭುತವಾದಂಥ ಕಾಯಕ. ರಾಜ್ಯದಲ್ಲಿ ಸುಭಿಕ್ಷತನ ಬರಬೇಕು, ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು. ಆ ಒಳ್ಳೆ ಮಳೆ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ರಾಜ್ಯದಿಂದ ನಮ್ಮ ದೇಶ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬದುಕು ಚೆನ್ನಾಗಿರಬೇಕು ಎಂಬತಕ್ಕಂಥ ಸಂಕಲ್ಪ ಮಹರ್ಷಿವಾಣಿ ಕಾರ್ಯಕ್ರಮದ್ದು. ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಕ್ಕಂಥ ಅವರ ಕೂಗು ಧ್ವನಿ ಈ ನಿಮ್ಮ ಆನಂದ್ ಗುರುಜಿಯವರ ಜೊತೆಯಲ್ಲಿರ್ತಕ್ಕಂಥದ್ದು. ಅದಕ್ಕಾಗಿ ನನ್ನ ಆತ್ಮೀಯರು, ನಮ್ಮ ಆಶ್ರಮದ ಪಡ್ಡ ಶಿಷ್ಯರು, ಹಾಗೆ ನಿಮ್ಮೂರಿನ ಮಗನಾಗಿ ಅದ್ಭುತವಾದಂಥ ಒಂದು ಚಿಂತೆಯನ್ನು ಹೊತ್ತು ನನ್ನ ಮುಂದೆ ಬಂದದ್ದು ಶ್ರೀಧರ್. ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಬೇಕು, ಶ್ರೀಧರ್ ಅವರ ತಾಯಿ ಕನಸಿದು. ಮಾಡಿದ್ರೆ ಒಂದು ಧರ್ಮ ಸಂಘಟನೆ, ಏನಾದರೂ ಒಂದು ಧರ್ಮ ಪ್ರಚಾರ ವಿಶೇಷವಾಗಿರ್ತಕ್ಕಂಥದ್ದು, ರಾಜ್ಯ ದೇಶದ ಹಿತಕ್ಕಾಗಿ ಏನಾದರೂ ಒಂದು ಕಾಯಕವನ್ನು ಮಾಡಬೇಕು. ಮನುಷ್ಯ ಹುಟ್ಟಿದ್ರೆ ಸಾಲದು, ಹೋದರೆ ಸಾಲದು ಎಂಬತಕ್ಕಂಥ ಚಿಂತನೆ ಅವರ ತಾಯಿಯವರದು. ಅವರ ತಾಯಿಯ ಮಾತಿನಂತೆ ಶ್ರೀಧರು ನನ್ನ ಹತ್ರ ಬಂದರು. ಶ್ರೀಧರ್ ನನ್ನ ಹತ್ರ ಬರಬೇಕಾದ್ರೆ ಅದಕ್ಕೆ ಮಧ್ಯೆ ಒಂದು ಸೇತುವೆಯಾಗಿ ನಮ್ಮ ಹೂಡಿ ವಿಜಯಕುಮಾರ್ ಅವರು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಆಚರಣೆಗಳನ್ನು, ದೇವತಾರಾಧನೆಯನ್ನು ಅಂದು ಶ್ರೀ ಕ್ಷೇತ್ರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸಾಕಷ್ಟು ಜನ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ಹರಿದ್ರ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು ಕೊಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇಲ್ಲಿಂದ ಕೊಲ್ಲಾಪುರಕ್ಕೆ ಬಂದು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮಿಯ ವಿಗ್ರಹವನ್ನು ಕೊಲ್ಲಾಪುರದಿಂದ ಶ್ರೀ ಕ್ಷೇತ್ರಕ್ಕೆ ತಂದು ಇಲ್ಲಿ ಪೂಜೆಯನ್ನು ನಡೆಸಿದ್ರು. ಎಷ್ಟೇ ಆದರೂ ಅವರು ಹಾಕಿದಂಥ ಹೆಜ್ಜೆ ಅವರ ಮಾರ್ಗದರ್ಶನದೊಂದಿಗೆ ಯಾವತ್ತೂ ಗುರು ಆಗಿರಬೇಕು ಅಥವಾ ಒಬ್ಬ ನಾಯಕನಾಗಿರಬೇಕು. ಒಳ್ಳೆ ನಾಯಕನಾದರೆ ಆ ನಾಯಕನ ಹಿಂದಿದ್ದರೆ ಆ ನಾಯಕನ ಗುಣ ಬರುತ್ತೆ. ಒಳ್ಳೆಯ ಒಂದು ಧರ್ಮದ ಗುರುಗಳಿದ್ದರೆ ಆ ಗುರು ಹಾಕುವ ಹೆಜ್ಜೆಯನ್ನು ನೋಡಿ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಗುಣ ಹಾಗಾಗತ್ತೆ. ಹಾಗಾಗಿ ಜಗದ್ಗುರುಗಳಾದಂಥ ಆದಿಶಂಕರರು ತಮ್ಮ ಬಾಲ್ಯದಲ್ಲೇ ಹೇಗೆ ಪ್ರಪಂಚವನ್ನು 3 ಬಾರಿ ಪರ್ಯಟನೆ ಮಾಡಿ ಧರ್ಮ ಸ್ಥಾಪನೆ ಮಾಡಿದ್ರು, ಅದೇ ಪ್ರಕಾರ ಲೋಕ ಕಲ್ಯಾಣಾರ್ಥವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ರುದ್ರಯಾಗವನ್ನು ಮಾಡಬೇಕು, ಅದರಲ್ಲೂ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಅವನು ಅನುಷ್ಠಾನ ಮಾಡಬೇಕು ಅಂತೇಳಿ ಇಲ್ಲಿಂದ ನೇಪಾಳಕ್ಕೆ ಹೋಗಿ ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ವಿಶೇಷವಾದ ಪೂಜೆಯನ್ನು ನಡೆಸಿದ್ವಿ. ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಒಂದು ಕಡೆ ಆಕ್ರಂದನ, ಸರತಿ ಸಾಲಲ್ಲಿ ಬಂದು ನಿಂತಿರ್ತಕ್ಕಂಥ ಮೃತದೇಹಗಳು. ಒಂದು ಭಾಗದಲ್ಲಿ ದೇವಾಲಯದ ರಾಜಗೋಪುರ, ವಿಮಾನ ಗೋಪುರ ಕಣ್ಣು ಕಾಣ್ತಾ ಇದೆ. ಆ ಗೋಪುರದ ತಳಭಾಗದಲ್ಲಿ ನೋಡಿದ್ರೆ ಸರತಿ ಸಾಲಲ್ಲಿ ನಿಂತಿರ್ತಕ್ಕಂಥ ಮೃತದೇಹಗಳಿದೆ. ಆ ಮೃತದೇಹಗಳ ಕುಟುಂಬದವರು ಒಬ್ಬೊಬ್ಬರ ಆಕ್ರಂದನ ನಡೀತಾ ಇದೆ. ಒಬ್ಬರು ಅಪ್ಪ ಅಂತ ಅಳ್ತಾರೆ, ಅಮ್ಮ ಅಂತ ಅಳ್ತಾರೆ, ಗಂಡನ ಕಳ್ಕೊಂಡಿರಿದ್ದಾರೆ, ಹೆಂಡತಿನ ಕಳ್ಕೊಂಡಿರಿದ್ದಾರೆ, ಕುಟುಂಬವನ್ನು ಕಳ್ಕೊಂಡಿರ್ತಕ್ಕಂಥವರಿದ್ದಾರೆ. ಅಂದರೆ ಅದೊಂದು ಮಹಾ ಸ್ಮಶಾನವಾದರೂ ಅಲ್ಲಿ ಪಶುಪತಿನಾಥನ ವಿಶೇಷವಾದಂತಹ ಆಳ್ವಿಕೆ ಇದೆ. ಅಂದು ಕೈಲಾಸದಿಂದ ಭಗವಂತ ಈ ಸುಂದರವಾದಂತಹ ರಮಣೀಯವಾದಂತಹ ಆ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಆ ರಮಣೀಯವಾದ ಪ್ರಕೃತಿಯನ್ನು ನೋಡಬೇಕು ಅಂತ ಶಿವಪಾರ್ವತಿಯರು ದರೆಗಿಳಿದು ಜಿಂಕೆಯಾಗಿ ಬಂದು ಆ ಒಂದು ವಿಶೇಷವಾದಂತಹ ಕ್ಷೇತ್ರ ಪಶುಪತಿ ಇವತ್ತಿನ ದಿವಸ ನೇಪಾಳ ಎಂಬತಕ್ಕಂಥ ಆ ಮಹಾಕ್ಷೇತ್ರದಲ್ಲಿ 2 ಜಿಂಕೆಗಳಾಗಿ ಓಡಾಡ್ತಾ ಇರ್ತಾರೆ. ಯಾವಾಗ ಶಿವ ತನ್ನ ಕಾಯಕವನ್ನು ಮರೀತಾನೆ ಅಂತ ಗೊತ್ತಾಗುತ್ತೋ ಬ್ರಹ್ಮ, ವಿಷ್ಣು, ಇಂದ್ರಾದಿ ಅಷ್ಟದೇವತೆಗಳೆಲ್ಲರೂ ಸೇರಿ ಶಿವಪಾರ್ವತಿಯರನ್ನು ಹುಡುಕೊಂಡು ಬರ್ತಾರೆ. ಶಿವಪಾರ್ವತಿಯರು ಆ ಸುಂದರವಾದಂಥ ಆ ಹಿಮದ ತೆಪ್ಪಲಲ್ಲಿ ಜಿಂಕೆಗಳಾಗಿ ಓಡಾಡ್ತಾ ಇರ್ತಾರೆ. ಆದರೆ ಶಿವ ಇಲ್ಲೇ ಇದ್ದಾನೆ ಅಂತ ಗುರುವನ್ನು ಹಿಡಿದು ಆ ಒಂದು ಜಿಂಕೆಯ ಕೊಂಬನ್ನು ಹಿಡಿದ್ರೆ ಕೊಂಬು ಮುರಿದು ಬೀಳುತ್ತೆ. ಯಾವ ಸ್ಥಳದಲ್ಲಿ ಕೊಂಬು ಮುರಿದು ಬಿತ್ತೋ ಅದೇ ಸ್ಥಳದಲ್ಲಿ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ಅಂದರೆ 5 ತಲೆಗಳುಳ್ಳಂತಹ ವಿಶೇಷವಾಗಿರ್ತಕ್ಕಂಥ ಶಿವಲಿಂಗ ಅಲ್ಲಿ ಸ್ಥಾಪನೆ ಆಗುತ್ತೆ. ಅದೇ ಪಶುಪತಿನಾಥನ ಸಾನ್ನಿಧ್ಯ. ಅಂತಹ ಪಶುಪತಿನಾಥನ ಸಾನ್ನಿಧ್ಯ ಪಶು ಪಕ್ಷಿ ಪ್ರಾಣಿಗಳಿಗೆ ಜಲವನ್ನು, ಆಹಾರವನ್ನು ಕೊಡುವಂಥ ಸಾಂಬ ಸದಾಶಿವ. ಬಹುಶಃ ಈ ಕಥೆ ನಿಮಗೆ ಗೊತ್ತಿರಬಹುದು, ನಂತರ ನಾನು ತಿಳಿಸ್ಕೊಡ್ತೀನಿ. ಶಿವ ಎಲ್ಲರ ಹೊಟ್ಟೆಗೆ ಅನ್ನ ಆಹಾರವನ್ನು ಕೊಡ್ತಕ್ಕಂಥವನು, ನೀರನ್ನು ಉಣಬಡಿಸ್ತಕ್ಕಂಥವನು, ಪಶುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಜಲಚರಗಳಿಗೆ, ಜೀವರಾಶಿಗಳಿಗೆ ಅನ್ನ ಆಹಾರವನ್ನು, ನೀರನ್ನು ಕೊಡ್ತಕ್ಕಂಥವನು.
ಅಂತಹ ಶಿವ ನೆಲೆಸಿರುವಂತಹ ನೇಪಾಳ ಎಂಬತಕ್ಕಂಥ ಮಹಾಕ್ಷೇತ್ರ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ನಾನು ಮತ್ತು ಶ್ರೀಧರು ಅಲ್ಲಿ ವಿಶೇಷವಾದಂಥ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಆ ಸಂಕಲ್ಪ ಪ್ರಕಾರವಾಗಿ ಸ್ವಾಮಿಗೆ ನಡೆದಂಥ ಅಭಿಷೇಕವನ್ನು ನೋಡಿ ಸ್ವಾಮಿ ಅಲ್ಲಿ ಸಂಕಲ್ಪ ಮಾಡಿದ್ವಿ, ರಾಜ್ಯಕ್ಕೆ ನಾವಿಲ್ಲಿಂದ ಹೊರಟ್ರೆ ಅಲ್ಲಿ ಮಳೆಯನ್ನು ನೋಡಬೇಕು ಭಗವಂತ, ಶೀಘ್ರವಾಗಿ ಅಲ್ಲಿ ಭಗೀರಥಿ ಆ ಗಂಗೆ ಧರೆಗಿಳಿಬೇಕು ಎಂಬತಕ್ಕಂಥ ಸಂಕಲ್ಪ ಮಾಡಿದ್ವಿ. ಜನನ್ನ ಮೆಚ್ಚಿಸ್ಲಿಕ್ಕೆ ಆನಂದ್ ಗುರುಜಿ ಕೈಲೂ ಆಗಲ್ಲ, ದೇವ್ರ ಕೈಲೂ ಆಗಲ್ಲ. ಆದರೆ ಒಂದು ಸಂಕಲ್ಪ ಗಟ್ಟಿಯಾಗಿತ್ತು. ಅಲ್ಲಿ ಮಾಡಿದಂಥ ಸಂಕಲ್ಪ ರಾಜ್ಯಕ್ಕೆ ಬಂದ ತಕ್ಷಣ ವರ್ಣನ ಕೃಪೆ ಆಯಿತು. ಮಳೆನ ನೋಡಿದ್ವಿ, ಆನಂದಿಸಿದ್ವಿ. ಆದರೆ ಕೊಟ್ಟ ಮಾತಿತ್ತು, ಬೆಂಗಳೂರಿನಲ್ಲಿ ಇದೇ ಪ್ರಕಾರವಾಗಿ ನನ್ನ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ತಾಯಿ ಮುತ್ಯಾಲಮ್ಮನ ಸಾನ್ನಿಧ್ಯದಲ್ಲಿ ಬೃಹತ್ ಮಟ್ಟದ ಒಂದು ಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಅಲ್ಲಿ ಶ್ರೀಧರದಾಗಿತ್ತು. ಹಾಗಾಗಿ ಇವತ್ತು ಈ ಯಾಗದ ಒಂದು ಕೈಂಕರ್ಯ ನಡೀತಾ ಇದೆ. ಯಾಗಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ನಿಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ 21 ಹವಿಸ್ಸನ್ನು ರುದ್ರದೇವರಿಗೆ ಕೊಡ್ತಾ ಇದ್ದೇನೆ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಧರ್ಮ ಕಾರ್ಯದಲ್ಲಿ ನನ್ನ ಆತ್ಮೀಯರಾದಂತಹ, ಅದರಲ್ಲೂ ಹೋಡಿ ವಿಜಯಕುಮಾರ್ಗೂ ಬಲಗಡೆ ಇರಬೇಕು, ಶ್ರೀಧರ್ಗೂ ಬಲಗಡೆ ಇರಬೇಕು. ನಮ್ಮ ಗಜ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಯಾವುದೇ ಧರ್ಮ ಕಾರ್ಯ ಆಗಲಿ ನಾನು ನಿಮ್ಮೊಂದಿಗಿದ್ದೀನಿ ಅಂಥೇಳಿ ನನ್ನ ಜೊತೆಯಲ್ಲಿ ಓಡಾಡುವಂತಹ ಒಂದು ಕಲೆ ಅವರದ್ದು. ಯಾಕೆಂದರೆ ದೈವಂ ಮಾನಸರೂಪೇಣ, ದೇವರು ಎಲ್ಲಿದ್ದಾನೆ? ಎಲ್ಲರ ಹೃದಯದಲ್ಲಿದ್ದಾನೆ. ಎಲ್ಲರ ಹೃದಯದಲ್ಲಿದ್ದು ಒಂದು ಒಳ್ಳೆಯದಾಗಲಿ ಅಂತ ಒಂದು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ನಿಟ್ಟಿನಲ್ಲಿ ಗಜ ಅವರ ಆ ಸಂಕಲ್ಪ ಇವತ್ತು ಇಲ್ಲಿ ಈಡೇರ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ವಿಶೇಷವಾಗಿರ್ತಕ್ಕಂಥ ತಾಯಿ, ಮುತ್ತಿನಂಥ ಮನಸ್ಸಿರ್ತಕ್ಕಂಥ ತಾಯಿ ಮುತ್ಯಾಲಮ್ಮನ ಸಾನ್ನಿಧ್ಯದಲ್ಲಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾಗಿರ್ತಕ್ಕಂಥ ರುದ್ರ ಹವನ ನಡೀತಿದೆ. ಅಂದು ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ನಡೆದಂತಹ ಪೂಜಾನುಷ್ಠಾನ, ಅಲ್ಲಿ ನಡೆದಂಥ ಮಹಾಯಜ್ಞ, ಆ ಯಜ್ಞ ಅಲ್ಲಿ ಆದ ನಂತರ ರಾಜ್ಯದಲ್ಲಿ ಪುನಃ ಮಳೆಗಾಗಿ ಒಂದು ಪ್ರಾರ್ಥನೆ ಬೇಕಾಗಿತ್ತು. ಪಶುಪತಿನಾಥನ ಸಾನ್ನಿಧ್ಯದಲ್ಲೂ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞ ಆಯಿತು. ಅಂದು ಅಲ್ಲಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸಿದ್ವಿ, ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಎಂಬತಕ್ಕಂಥದ್ರಿಂದ. ಅಂದು ಅಲ್ಲಿ ಮಾಡಿದಂಥ ಸಂಕಲ್ಪ, ನನ್ನ ಆತ್ಮೀಯನೂ ಹೌದು, ಆಶ್ರಮದ ಪಟ್ಟ ಶಿಷ್ಯನೂ ಹೌದು, ವಿಶೇಷವಾಗಿ ಭಕ್ತಿ ಮತ್ತು ವಿಶೇಷವಾದಂಥ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಶ್ರೀಧರವರ ಈ ಒಂದು ಘನ ನೇತೃತ್ವದಲ್ಲಿ, ಅಂದರೆ ಶ್ರೀಧರವರು ಶ್ರದ್ಧೆಯಿಂದ ಭಕ್ತಿಯಿಂದ ನೇಪಾಳಿಗೆ ನನ್ನೊಂದಿಗೆ ಬಂದು ಅಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ, ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ. ಅದೇ ಪ್ರಕಾರ ಇವತ್ತಿನ ದಿವಸ ತಾಯಿಯ ಸಾನ್ನಿಧ್ಯದಲ್ಲೂ ಮುತ್ಯಾಲಮ್ಮಳ ಸಾನ್ನಿಧ್ಯದಲ್ಲೂ ಸಹಿತ ಒಂದು ರುದ್ರಯಾಗವನ್ನು ಮಾಡಿ ಸಾಕಷ್ಟು ಜನ ಸುಮಂಗಲೆಯರಿಗೂ, ಕನ್ಯೆಯರಿಗೂ, ಮುತ್ತೈದೆಯರಿಗೂ ಪ್ರತಿಯೊಬ್ಬರಿಗೂ ಸಹಿತ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ದೇವಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀವಿ. ಈಗಾಗಲೇ ಮೋಡದ ವಾತಾವರಣ ಇದೆ. ಶೀಘ್ರವಾಗಿ ವರ್ಣನ ಕೃಪೆಯಾಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಮಾಡಿದಂತಹ ಇವತ್ತಿನ ಈ ಮಹಾಯಜ್ಞ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಅದರಲ್ಲೂ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಸರ್ವಮಂಗಳೆಯ ಈ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಮುತ್ಯಾಲಮ್ಮಳ ಸಾನ್ನಿಧ್ಯದಲ್ಲಿ ನಾಮಾರ್ಚನೆಯನ್ನು ಮಾಡಿ ವಿಶೇಷವಾದಂಥ ಪೂರ್ಣಾಹುತಿ ಮತ್ತು ಆರಾಧನೆ, ಸುಮಂಗಲೆಯರು, ಕನ್ಯೆಯರು, ಜೊತೆಗೆ ದೈವಂ ಮಾನಸರೂಪೇಣ ಪ್ರತಿಯೊಬ್ಬರ ಹೃದಯದಲ್ಲೂ ತಾಯಿ ನೆಲೆಸಿದ್ದಾಳೆ. ಆ ನೆಲೆಸಿರ್ತಕ್ಕಂಥ ತಾಯಿನ ಆರಾಧನೆ ಮಾಡೋಣ. ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು, ಸುಮಂಗಲೆಯರಿಗೆ ವಸ್ತ್ರವನ್ನು ಕೊಟ್ಟು ಎಲ್ಲರ ಆಶೀರ್ವಾದವನ್ನು ಪಡೆಯುವಂತಹ ಇವತ್ತಿನ ಈ ಶುಭಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಗವತೀಂ ಶ್ರೀಂ ಲಲಿತಾಂಬಿಕಾಯರ್ವಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಶೃಂಗಾರವಾಣಿ ಕರಿನಾದ
ಇವತ್ತು ನಾವಿಲ್ಲಿ ಸೇರಿದ್ದು ಒಂದೇ ಒಂದು ಕಾರಣಕ್ಕೆ, ಅದು ಮಳೆರಾಯ ವರುಣ. ನಮ್ಮ ವರುಣ ದೇವರು ಕೃಪೆ ತೋರಿದ್ದಾರೆ. ಹೇಗಂತ ಹೇಳಿದರೆ ನೀವೆಲ್ಲ ಆಶ್ಚರ್ಯಪಡ್ತೀರಾ. ನಾವು 28ನೇ ತಾರೀಕು ನಾನು ಮತ್ತು ನಮ್ಮ ಗುರುಗಳಾದ ಮಹರ್ಷಿ ಆನಂದ್ ಗುರುಜಿಗಳು ಅವರ ಅಮೃತ ಹಸ್ತದಿಂದ ನೇಪಾಳದ ಪಶುಪತಿನಾಥನಲ್ಲಿ ನಾವೊಂದು ಯಾಗ ನಡೆಸಿದ್ದೇವೆ. ಅದು ಮಹಾರುದ್ರ ಯಾಗ. ನಾನು ಒಮ್ಮೆ ಗುರುಜಿನ ಭೇಟಿ ಮಾಡಿದಾಗ ಗುರುಜಿ ನಮ್ಮ ಪಶು ಪಕ್ಷಿಗಳು ಹಾಗೆ ನಮ್ಮ ಯೋಧರು, ರೈತರು ಇವರೆಲ್ಲ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ರೈತರಂತೂ ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಅವರಿಗೆ ಕುಡಲಿಕ್ಕೂ ಕೂಡ ಸಹ ನೀರಿಲ್ಲ. ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಿದಾಗ ಗುರುಜಿಗಳು ಒಂದು ಮಾತು ಹೇಳಿದ್ರು, ನೋಡಪ್ಪ, ನೀನು ಯಾವತ್ತೂ ನಿಮ್ಮ ತಾಯಿಯ ಮಾರ್ಗದರ್ಶನ ನಡೀತಿದ್ದೆ, ಇವತ್ತು ಸಹ ನಿನ್ನ ತಾಯಿಯ ಮಾರ್ಗದರ್ಶನ ನಡೀತಿದ್ಯಾ. ಹಾಗಾದರೆ ಒಂದು ಕೆಲಸ ಮಾಡೋಣ, ನಾವು ನೇಪಾಳದ ಪಶುಪತಿನಾಥಗೆ ಹೋಗಿ ಮಹಾರುದ್ರ ಯಾಗನ ಮಾಡೋಣ ಅಂತ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾವು 28ನೇ ತಾರೀಕು ನೇಪಾಳದ ಪಶುಪತಿನಾಥನಿಗೆ ಹೋಗಿ ಮಹಾರುದ್ರ ಯಾಗ ಮಾಡಿದ್ದೇವೆ. ಅದೇ ರೀತಿಯಾಗಿ 30ನೇ ತಾರೀಕು 1ನೇ ತಾರೀಕು ಇಲ್ಲಿ ಬಹಳಷ್ಟು ಮಳೆ ಆಯಿತು. ಆ ವರುಣ ಕೃಪೆ ಕೋರಿದ್ದಾನೆ, ಹಾಗೆ ವರವನ್ನು ಸಹ ನೀಡಿದ್ದಾನೆ. ಎಲ್ಲ ಶಿವ ಮಹಿಮೆ. ಇವತ್ತಿಗೆ ನಾವು ಈ ನಾಗವಾರಪಾಳ್ಯದ ಮುಖ್ಯ ರಸ್ತೆಯಲ್ಲಿರುವ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ನಾವು ಇವತ್ತೇನು ಮಹಾರುದ್ರ ಯಾಗ ಮಾಡಿ ಮತ್ತು ಸುಮಂಗಳಿಯರಿಗೆ ಅರಿಶಿನ ಕುಂಕುಮ, ದಂಪತಿಗಳ ಪೂಜೆ, ಕಿರಿಯರಿಗೆ ವಸ್ತ್ರದಾನ, ಮಹಿಳೆಯರಿಗೆ ಸೀರೆ ದಾನ, ಅನ್ನದಾನ ಇಷ್ಟು ಮಾಡಿದ್ದೇವೆ. ಬಹಳಷ್ಟು ಜನ ಇವತ್ತು ಸಂತೃಪ್ತಿಯಾಗಿದ್ದಾರೆ. ಹಾಗೆ ಅವರಿಗೆ ಗುರುಜಿಗಳು ಆಶೀರ್ವಾದ ನೀಡಿದ್ದಾರೆ. ಆ ಮಹಾರುದ್ರ ಎಲ್ಲರಿಗೂ ಸುಭಿಕ್ಷೆಯಾಗಿ ಆಶೀರ್ವಾದ ನೀಡಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು.